ಭಾಗವತಂ. ಇವತ್ತಿನ ನಮ್ಮ ಭಾಗವತಂ ಚರ್ಚೆ ಶ್ರೀಮದ್ ಭಾಗವತಂ 1ನೇ ಸ್ಕಂದ ಅಧ್ಯಾಯ 14, ನಮ್ಮ ಶ್ಲೋಕದ ಸಂಖ್ಯೆ 34. ಸೊ ಶ್ರೀಮದ್ ಭಾಗವತಂ ಶ್ಲೋಕ ಫಸ್ಟ್ ಕ್ಯಾಂಟೋ 14th ಚಾಪ್ಟರ್ 34th ಶ್ಲೋಕ ನಂಬರ್. ಸೊ ಇದರ ಚರ್ಚೆನ ನಾವು ಪ್ರಾರಂಭ ಮಾಡೋಣ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜ ಮಾಲಿನೇ ನಮಃ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಓಕೆ, ಶ್ಲೋಕ ಸಂಖ್ಯೆ 1:14:34 1:14:34 ಶ್ಲೋಕ ನೋಡೋಣ. ಭಗವಾನಪಿ ಗೋವಿಂದೋ ಬ್ರಹ್ಮಣ್ಯೋ ಭಕ್ತವತ್ಸಲಃ ಕಚ್ಚಿತ್ ಪುರೇ ಸುಧರ್ಮಾಯಾಂ ಸುಖಮಾಸ್ತೆ ಸುಹೃದ್ವೃತಃ. ಭಗವಾನಪಿ ಗೋವಿಂದೋ ಬ್ರಹ್ಮಣ್ಯೋ ಭಕ್ತವತ್ಸಲಃ ಕಚ್ಚಿತ್ ಪುರೇ ಸುಧರ್ಮಾಯಾಂ ಸುಖಮಾಸ್ತಿ ಸುಹೃದ್ವೃತಃ. ಅನುವಾದ ಮತ್ತೆ ಭಾವಾರ್ಥಗಳನ್ನು ನೀಡಿದಂತ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಅನುವಾದ. ದೇವೋತ್ತಮ ಪರಮ ಪುರುಷನಾದ ಶ್ರೀ ಕೃಷ್ಣನು ಗೋವುಗಳಿಗೆ, ಇಂದ್ರಿಯಗಳಿಗೆ ಮತ್ತು ಬ್ರಾಹ್ಮಣರಿಗೆ ಆನಂದದಾಯಕನೂ ಭಕ್ತವತ್ಸಲನೂ ಆಗಿದ್ದಾನೆ. ಅವನು ದ್ವಾರಕಾಪುರಿಯ ಪುಣ್ಯ ಸಭೆಯಲ್ಲಿ ತನ್ನ ಬಂಧುಗಳಿಂದ ಕೂಡಿ ವೈಭವದಿಂದ ಇರುವನೇ. ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ನಮ್ಮ ಯುಧಿಷ್ಠಿರ ಮಹಾರಾಜರು ಅರ್ಜುನನಿಗೆ. ಓಕೆ, ಭಾವಾರ್ಥ ನೋಡೋಣ. ನಾ ಇಲ್ಲಿ ಭಾವಾರ್ಥವನ್ನ ಯಾವಾಗ್ಲೂ ನಾವು ಓದ್ತೀವಿ, ಆದ್ರೆ ಇವತ್ತು ನಾವು ಅಧ್ಯಯನ ಮಾಡೋಣ. ಸೊ ನಾವ್ ಯಾವಾಗ್ಲೂ ರೀಡ್ ಮಾಡ್ತೀವಿ ಅಲ್ವಾ, ಇವತ್ತು ಸ್ಟಡಿ ಮಾಡೋಣ. ಓಕೆ, ಸ್ವಲ್ಪ ದೊಡ್ಡದು ಇರೋದ್ರಿಂದ ಭಾವಾರ್ಥ ನಾನು ಅನ್ಕೊಂಡು ಅಲ್ಲೇ ಓದ್ತಾ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಅಂತ ಕಡೆನಲ್ಲಿ ಒಂದೆರಡು ಕಥೆಗಳನ್ನು ಕೂಡ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಭಗವಂತ ಸಮಯವನ್ನ ನನಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ರಾರ್ಥಿಸ್ತೀನಿ. ಓಕೆ, ನೀವೆಲ್ಲರೂ ಕೂಡ ನಾನು ಸರಿಯಾದ ಸಮಯದಲ್ಲಿ ಸರಿಯಾದ ಸಂದರ್ಭಕ್ಕೆ ಅನುಗುಣವಾಗಿ ಸರಿಯಾದ ಮಾತುಗಳನ್ನ ಪದಗಳನ್ನು ಉಪಯೋಗಿಸಿ ಭಗವಂತನ ಪಾರ್ಶ್ವದರು ಹೇಳಿದಂತ ನಾವು ಪರಂಪರೆಯಲ್ಲಿ ಏನ್ ಕೇಳಿದೀವೋ ಅದನ್ನ ಸರಿಯಾದ ರೀತಿಯಲ್ಲಿ ನಿಮ್ಮವರೆಗೂ ನಾನು ತಲುಪಿಸುವಂತ ಪ್ರಯತ್ನ ಸರಿಯಾಗಿ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲರೂ ನನ್ನನ್ನು ಆಶೀರ್ವದಿಸಿ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಖ್ಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತಿ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಂಗಿ ರಾಧೇ ವೃಂದಾವನೇಶ್ವರಿ ಋಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಜಯಪತಾಕ ಸ್ವಾಮಿನಿತಿ ನಾಮನೆ ನಮೋ ಆಚಾರ್ಯ ಪಾದಾಯ ನಿತ್ತಾಯ ಕೃಪಪ್ರದಾಯ ಗೌರಕ ದಾಮದಾಯ ನಗರ ಗ್ರಾಮ ತಾರಿಣಿ ನಮ. ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮನೆ ನಾಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮತ್ತೊಮ್ಮೆ ನಮ್ಮ ಶ್ಲೋಕವನ್ನ ಮತ್ತೆ ಅನುವಾದವನ್ನ ಓದ್ತಾ ನಾವು ಮುಂದುವರಿಯೋಣ. ಭಗವಾನಪಿ ಗೋವಿಂದೋ ಬ್ರಹ್ಮಣ್ಯೋ ಭಕ್ತವತ್ಸಲಃ ಕಚ್ಚಿತ್ ಪುರೇ ಸುಧರ್ಮಾಯಾಂ ಸುಖಮಾಸ್ತೆ ಸುಹೃದ್ವೃತಃ. ಅನುವಾದ. ದೇವೋತ್ತಮ ಪರಮ ಪುರುಷನಾದ ಶ್ರೀ ಕೃಷ್ಣನು ಗೋವುಗಳಿಗೆ, ಇಂದ್ರಿಯಗಳಿಗೆ ಮತ್ತು ಬ್ರಾಹ್ಮಣರಿಗೆ ಆನಂದದಾಯಕನು ಭಕ್ತವತ್ಸಲನು ಆಗಿದ್ದಾನೆ. ಅವನು ದ್ವಾರಕಾಪುರಿಯ ಪುಣ್ಯ ಸಭೆಯಲ್ಲಿ ತನ್ನ ಬಂಧುಗಳಿಂದ ಕೂಡಿ ವೈಭವದಿಂದ ಇರುವನೇ. ಸೊ ಭಾವಾರ್ಥ ಪ್ರಭುಪಾದ ಭಾವಾರ್ಥದಲ್ಲಿ ನಮ್ಗೆ ತುಂಬಾ ವಿಷಯಗಳನ್ನ ಹೇಳ್ತಾ ಇದ್ದಾರೆ, ತಿಳ್ಕೊಳ್ಳೋಣ. ಈ ನಿರ್ದಿಷ್ಟ ಶ್ಲೋಕದಲ್ಲಿ ಕೃಷ್ಣನನ್ನು ಭಗವಾನ್, ಗೋವಿಂದ, ಬ್ರಹ್ಮಣ್ಯ ಮತ್ತು ಭಕ್ತವತ್ಸಲ ಎಂದು ವರ್ಣಿಸಲಾಗಿದೆ. ಅವನು ಸ್ವಯಂ ಭಗವಂತನಾಗಿದ್ದಾನೆ.
ಕೃಷ್ಣಸ್ತು ಭಗವಾನ್ ಸ್ವಯಂ. ಅದಕ್ಕೆ ಅವ್ರು ಹೇಳ್ತಾ ಇದ್ರೆ ಅವನು ಸ್ವಯಂ ಭಗವಂತನಾಗಿದ್ದಾನೆ ಎಂದರೆ ಅವನು ಸಕಲೈಶ್ವರ್ಯ, ಸರ್ವಶಕ್ತಿ, ಸಮಸ್ತ ಜ್ಞಾನ, ಸಕಲ ಸೌಂದರ್ಯ, ಸಮಸ್ತ ಯಶಸ್ಸು ಮತ್ತು ಸಕಲ ವೈರಾಗ್ಯಗಳಿಂದ ಕೂಡಿದ ಮೂಲ ದೇವೋತ್ತಮ ಪರಮ ಪುರುಷನು. ಸೊ ಅದಕ್ಕೋಸ್ಕರ ಈ ಒಂದು ಪ್ರಭುಪಾದರು ಹೇಗೆ ಪ್ರತಿ ಒಂದು ಪದಗಳನ್ನು ಉಪಯೋಗಿಸುವಾಗ, ಪ್ರತಿಯೊಂದು ವಾಕ್ಯವನ್ನು ಉಪಯೋಗಿಸುವಾಗ ಕೇವಲ ಶಾಸ್ತ್ರವನ್ನ ಮಾತ್ರ ಮಾತಾಡ್ತಾ ಇದ್ದಾರೆ ಅಂತೆಲ್ಲ ನಾವು ನೋಡ್ಬೋದು. ಏನು ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಏನು ವೇದಗಳಲ್ಲಿ ಹೇಳಿದ್ದಾರೆ, ಕೇವಲ ಅದನ್ನ ಮಾತ್ರನೇ ತನ್ನ ಭಾವಾರ್ಥಗಳಲ್ಲಿ ಕೊಟ್ಟಿದ್ದಾರೆ. ಹೇಗೆ ಭಗವಂತನಿಗೆ ಇರುವಂತ ಸಕಲ ಐಶ್ವರ್ಯಗಳು, ಷಡೈಶ್ವರ್ಯಗಳನ್ನ ಇಲ್ಲಿ ಯಾವ ರೀತಿಯಲ್ಲಿ ವರ್ಣಿಸಿದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಸೊ ಹೇಗೆ ಹೇಳಿದ್ದಾರೆ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರಸ್ಯ ಯಶಸಃ ಶ್ರಿಯಃ ಜ್ಞಾನ ವೈರಾಗ್ಯ ಯಶ್ಚೈವ ಸನ್ನಾಂಭಗ ಇತೀಂಗಣ. ಸೊ ಇದನ್ನೇ ಹೇಳಿದ್ದಾರೆ, ಸಕಲ ಐಶ್ವರ್ಯವನ್ನ, ಶಕ್ತಿಯನ್ನ, ಜ್ಞಾನವನ್ನ, ಸೌಂದರ್ಯವನ್ನ, ಯಶಸ್ಸುಗಳನ್ನ, ವೈರಾಗ್ಯವನ್ನು ಕೂಡ ಸಕಲವಾಗಿ ಪರಿಪೂರ್ಣತೆಯಾಗಿ ಹೊಂದಿದ್ದಾನೆ ಭಗವಂತ ಇಲ್ಲಿ ಅಂತ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅವನಿಗೆ ಸಮಾನರಾಗಲಿ ಹೆಚ್ಚಿನವರಾಗಲಿ ಇಲ್ಲ. ಅದಕ್ಕೋಸ್ಕರ ಏನ್ ಹೇಳ್ತಾರೆ, ಅಸಂ ಊರ್ಧ್ವಂ. ಸೊ ಅವ್ರಿಗೆ ಸಮಾನರಾಗಲಿ ಅಥವಾ ಹೆಚ್ಚಿನವರಾಗ್ಲಿ ಯಾರೂ ಇಲ್ಲ. ಸೊ ಭಗವಾನ್ ಅಂತ ಎಷ್ಟತ್ರ ಪ್ರಭುಪಾದರು ನಮ್ಗೆ ಎಷ್ಟೋ ಲೆಕ್ಚರ್ಸ್ ಗಳಲ್ಲಿ ಮತ್ತೆ ನಮ್ಮ ಭಾವಾರ್ಥಗಳಲ್ಲಿ ಭಾಗವತಂನಲ್ಲಿ ಎಷ್ಟು ಸಲ ತಿಳಿಸ್ಕೊಟ್ಟಿದ್ದಾರೆ ಅಲ್ವಾ. ಹಾಗೆ ಭಾಗವತಂನಲ್ಲಿ ಏನಂತ ಹೇಳಿದ್ದಾರೆ, ಇದು ಭಾಗವತಂನ 1ನೇ ಅಧ್ಯಾಯ 1ನೇ ಸ್ಕಂದ 3ನೇ ಅಧ್ಯಾಯ 28ನೇ ಶ್ಲೋಕದಲ್ಲಿ ಹೇಳ್ತಾರೆ, ಏತೇ ಚಾಂಶ ಕಲಾ ಪುಂಸ ಕೃಷ್ಣಸ್ತು ಭಗವನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃದಯಂತಿ ಯುಗೆ ಯುಗೆ. ನೋಡಿ, ಭಗವಂತ ಶ್ರೀ ಕೃಷ್ಣ ಸ್ವಯಂ ಕೃಷ್ಣ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ವಿಷ್ಣು ಪುರಾಣದಲ್ಲಿ ಕೂಡ ನಾವು ಇವಾಗ ನೋಡಿದ್ವಿ. ಹಾಗೆ ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಹೇಳ್ತಾರೆ, ಈಶ್ವರ ಪರಮ ಕೃಷ್ಣ ಸಚ್ಚಿತ್ ಆನಂದ ವಿಗ್ರಹ ಅಂತ ಹೇಳ್ತಾರೆ ಅಲ್ವಾ. ಅನಾದಿರಾದಿ ಗೋವಿಂದ ಸರ್ವ ಕಾರಣಂ. ಸೊ ಅಲ್ಲಿ ಕೂಡ ಗೋವಿಂದ ಅಂತ ಸ್ಮರಣೆ ಮಾಡ್ತಾ ಇದ್ದೀವಿ ನಾವು. ಸೊ ಹಾಗೆ ಮುಂದಕ್ಕೆ ಹೋಗೋಣ. ಆದ್ದರಿಂದ ಇವಾಗ ಸಮ ಊರ್ಧ್ವ ಅಂತ, ಅಸಂ ಊರ್ಧ್ವ ಅಂತ ನೋಡಿದ್ವಿ ಅಲ್ವಾ. ಅವರಿಗೆ ಸಮಾನರಾಗಲಿ ಅಥವಾ ಅವರಿಗಿಂತ ಹೆಚ್ಚಿನವರಾಗಲಿ ಯಾರೂ ಇಲ್ಲ. ಸೊ ಭೃಗು ಮಹರ್ಷಿಗಳು ಕೂಡ ಯಾರು ಎಲ್ಲರಿಗಿಂತ ತುಂಬಾ ಗಣ್ಯರಂತ ತಿಳ್ಕೊಳ್ಳೋದಕ್ಕೆ ಸರ್ವ ಪ್ರಯತ್ನವನ್ನ ಮಾಡಿದ್ರು. ನಮ್ಗೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಸೊ ಎಲ್ಲ ಕಥೆಗಳನ್ನ ನಾವು ಕೇಳಿದ್ವಿ. ಹಾಗಾಗಿ ನಾನು ಮುಂದಕ್ಕೆ ಹೊರಟೋಗ್ತೀನಿ. ಹಾಗಾಗಿ ಕಡೆಗೆ ಬ್ರಹ್ಮ ಹತ್ರ ಹೋಗ್ತಾರೆ, ಶಿವ ಹತ್ರ ಹೋಗ್ತಾರೆ, ವಿಷ್ಣು ಹತ್ರ ಬರ್ತಾರೆ. ಕಡೆಗೆ ವಿಷ್ಣುನೇ ಗ್ರೇಟ್ ಅಂತ ಹೇಳ್ಬಿಟ್ಟು ಭೃಗು ಮಹರ್ಷಿಗಳು ನಮಗೆ ದೃಢಪಡಿಸಿದ್ದಾರೆ. ಸೊ ಮತ್ತೆ ಹೇಳ್ತಾ ಇದ್ದಾರೆ ಇಲ್ಲಿ, ಅವನು ಗೋವುಗಳಿಗೂ ಇಂದ್ರಿಯಗಳಿಗೂ ಆನಂದದಾಯಕನು. ಹಾಗಾಗಿ ಏನಂತ ಕರೀತಾರೆ, ಗೋವಿಂದ ಅಂತ ಕರೀತಾರೆ. ಸೊ ಗೋವು ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳು ಕೂಡ ಆಗತ್ತೆ. ಇಂದ್ರಿಯಗಳನ್ನ ಜಯಿಸಿದವನು, ಎಲ್ಲಾ ಇಂದ್ರಿಯಗಳ ನಿಯಂತ್ರಕನು ಆಗಿರೋದ್ರಿಂದ ಭಗವಂತನನ್ನ ಗೋವಿಂದ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಮತ್ತೆ ಇನ್ನೊಂದು ಈ ಗೋವಿಂದ ಅಂತ ಏನಕ್ಕೆ ಹೆಸರು ಬಂದಿದೆ ಅಂದ್ರೆ, ಗೋವುಗಳನ್ನ ಪಾಲನೆ ಮಾಡೋನು, ಗೋವುಗಳನ್ನ ಇಷ್ಟಪಡೋನು, ಗೋವುಗಳನ್ನ ಸಂರಕ್ಷಣೆ ಮಾಡೋನು. ಹಾಗಾಗಿ ಗೋವುಗಳಿಗೆ ಆನಂದವನ್ನ ನೀಡ್ತಾನೆ ಯಾವಾಗ್ಲೂ ಕೂಡ. ಸೊ ನಾವು ಎಷ್ಟೋ ಕಥೆಗಳಲ್ಲಿ ಕೇಳಿದ್ವಿ, ಕೃಷ್ಣನ ಕಥೆಗಳಲ್ಲಿ ಗೋವುಗಳು ಇಲ್ಲದೆ ಭಗವಂತ ಯಾವುದೇ ಲೀಲೆಗಳನ್ನ ಮಾಡೋದೇ ಇಲ್ಲ. ಅಷ್ಟೊಂದು ಇಷ್ಟ. ಯಾವಾಗ್ಲೂ ಪ್ರತಿದಿನ ಅದಕ್ಕೋಸ್ಕರ ತನ್ನ ಬಾಲ್ಯದಿಂದ ತಾನು ಮಥುರಾಗೆ ಹೋಗೋವರೆಗೂ ಕೂಡ ಗೋಪಾಲಕನಾಗೇ ಇದ್ದ. ಸೊ ಗೋವುಗಳನ್ನೇ ಪ್ರತಿ ದಿನ ಕಾಯ್ತಾ ಇದ್ದ. ಗೋವುಗಳು, ಕರುಗಳು ಅಂತ ಹೇಳಿದ್ರೆ ಭಗವಂತನಿಗೆ ಅತಿ ಪ್ರಿಯಕರವಾಗಿರುವಂತದ್ದು. ಆದ್ರಿಂದಾನೇ ಆತನ ಹೆಸರು ಗೋವಿಂದ ಅಂತ ಬಂದಿದೆ. ಸೊ ಈ ಗೋವಿಂದ ಅದರ ಕಥೆಯನ್ನ ನಾವು ಕಡೆಯಲ್ಲಿ ಕೇಳೋಣ. ಸೊ ಓಕೆ. ದೇವರ ಭಕ್ತಿ ಸೇವೆಯಿಂದ ತಮ್ಮ ಇಂದ್ರಿಯ ಶುದ್ಧಿ ಮಾಡಿಕೊಂಡವರು ಅವನಿಗೆ ನಿಜವಾದ ಸೇವೆ ಸಲ್ಲಿಸಬಲ್ಲರು ಮತ್ತು ಅಂತಹ ಶುದ್ಧೇಂದ್ರಿಯಗಳಿಂದ ಅಲೌಕಿಕ ಆನಂದವನ್ನು ಪಡೆಯಬಲ್ಲರು ಅಲ್ವಾ. ಸೊ ನೋಡಿ, ಇಂದ್ರಿಯಗಳು ಶುದ್ಧಿಗೊಂಡ್ರೆ ಮಾತ್ರ ನಾವು ಭಕ್ತಿ ಸೇವೆಯನ್ನ ಮಾಡೋದಕ್ಕಾಗತ್ತೆ, ಭಗವಂತನಿಗೆ ಆನಂದವನ್ನ ನೀಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಶಾಸ್ತ್ರದ ಪ್ರಕಾರ ಇಲ್ಲಿ ಇದನ್ನ ವಿವರಣೆ ಕೊಟ್ಟಿದೆ ಅಂದ್ರೆ, ಸರ್ವೋಪ್ಯಾದಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ ಅಂತ ಹೇಳ್ತಾರೆ. ಸೊ ಹಾಗೆ ಅಶುದ್ಧನಾದ ಬದ್ಧಾತ್ಮನ ಮಾತ್ರ ತನ್ನ ಇಂದ್ರಿಯಗಳಿಂದ ಅಂತಹ ಯಾವ ಸಂತೋಷವನ್ನು ಹೊಂದಲಾರ. ಬದಲಾಗಿ ಇಂದ್ರಿಯಗಳ ಸುಳ್ಳು ಸುಖದಿಂದ ಭ್ರಮಿತನಾಗಿ ಅವನು ಇಂದ್ರಿಯಗಳ ದಾಸನಾಗುತ್ತಾನೆ. ಸೊ ಅದಕ್ಕೆ ನಮ್ಮನೆಲ್ಲ ಏನ್ ಹೇಳ್ತಾರೆ, ಗೋ ದಾಸ ಅಲ್ವಾ. ಅಲ್ಲಿ ಕೂಡ ಗೋ ಅಂತ ನೆನಪಿಸ್ಕೊಳ್ತಾ ಇದ್ದಾರೆ ಭಗವಂತ. ಸೊ ಗೋ ದಾಸರಾಗೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಚೈತನ್ಯ ಚರಿತಾಮೃತದಲ್ಲಿ ಏನಂತ ವಿವರಣೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆತ್ಮೇಂದ್ರಿಯ ಪ್ರೀತಿ ವಾಂಛಾ
ತಾರೆ ಬಲಿ ಕಾಮ ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛಾ ಧರೆ ಪ್ರೇಮ ನಾಮ. ಸೊ ಹಾಗಾಗಿ ನಮ್ಮ ಇಂದ್ರಿಯಗಳನ್ನ ಯಾವಾಗ ಭಗವಂತನಿಗೆ ಅರ್ಪಿಸ್ತೀವಿ, ಭಗವಂತನ ಸೇವೆಯಲ್ಲಿ ನಾವು ತೊಡಗಿಸ್ಕೊಳ್ತೀವಿ, ಅವಾಗ ನಮ್ಗೆ ಏನ್ ಸಿಗುತ್ತೆ, ಭಗವಂತನ ಪ್ರೇಮ ನಾಮ ಸಿಗತ್ತೆ. ಸೊ ನೆನ್ನೆ ಕೂಡ ನಾವು ದೇವಸ್ಥಾನದಲ್ಲಿ ನೋಡಿದ್ವಿ, ಎಷ್ಟೊಂದು ಸೇವೆಗಳಿತ್ತಲ್ವಾ, ಸೇವೆಗಳಲ್ಲಿ ಎಲ್ಲರೂ ಭಾಗವಹಿಸಿ ಎಷ್ಟು ಸಂತೋಷವನ್ನ ಪಟ್ಟಿದ್ದಾರೆ ಅಲ್ವಾ. ಸೊ ನಮ್ದು ಪ್ಲೇಟ್ ವಾಷಿಂಗ್ ಇತ್ತು, ಅದರಲ್ಲೂ ಕೂಡ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಭಾಗವಹಿಸಿ ಏನ್ ಮಾಡಿದ್ರು, ಆನಂದವನ್ನ ಪಡ್ಕೊಂಡ್ರು, ಕೃಷ್ಣನಿಗೆ ತುಂಬಾ ಹತ್ತಿರ ಆದ್ರು ಅಲ್ವಾ. ಸೊ ನೆಕ್ಸ್ಟ್, ಆದ್ದರಿಂದ ನಮ್ಮ ಒಳಿತಿಗಾಗಿಯೇ ನಮಗೆ ಶ್ರೀ ಕೃಷ್ಣನ ರಕ್ಷಣೆ ಬೇಕು. ಏನಕ್ ಬೇಕು, ನಾವು ಭಗವಂತನ ರಕ್ಷಿಸ್ತಾ ಇಲ್ಲ, ಭಗವಂತ ನಮ್ಮನ್ನ ರಕ್ಷಿಸ್ತಾ ಇದ್ದಾರೆ ಅಲ್ವಾ. ನಮ್ಮೇ ಭಕ್ತ ಪ್ರಣಕ್ಷತಿ, ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ, ನಾನ್ ಕಾಪಾಡ್ತೀನಿ, ಹೇಳು ಅರ್ಜುನ ನೀನು ಡಿಕ್ಲೇರ್ ಮಾಡು ಅಂತ ಹೇಳ್ಬಿಟ್ಟೆ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಕೃಷ್ಣನ ರಕ್ಷಣೆ ನಮ್ಗೆ ಯಾವಾಗ್ಲೂ ಬೇಕಂದ್ರೆ ಏನ್ ಮಾಡ್ಬೇಕು, ನಾವು ಭಗವಂತನ ನಾಮ ಸ್ಮರಣೆಯನ್ನ ಸದಾ ಮಾಡ್ತಾನೆ ಇರಬೇಕು. ಸೊ ಆದ್ರೆ ನಾವೇನ್ ಮಾಡ್ತೀವಿ, ಈ ನಾಲ್ಗೆನ ತುಂಬಾ ವಿಷಯಗಳಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಸೊ ಅದನ್ನ ನಾವು ನಿಧಾನವಾಗಿ ಕಡಿತ ಮಾಡ್ತಾ ಏನ್ ಮಾಡ್ಬೋದು, ಭಗವಂತನ ನಾಮಸ್ಮರಣೆಯಲ್ಲಿ ಉಪಯೋಗಿಸ್ಬೋದು. ಹಾಗೆ ಭಗವಂತನ ಪ್ರಸಾದವನ್ನ ಸ್ವೀಕಾರ ಮಾಡೋದ್ರಲ್ಲಿ ಮಾಡ್ತಾ ನಮ್ಮ ಎಲ್ಲ ಇಂದ್ರಿಯಗಳನ್ನ ಶುದ್ಧಿ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ನೆಕ್ಸ್ಟ್, ಶ್ರೀ ಕೃಷ್ಣನು ಗೋಬ್ರಾಹ್ಮಣರ ರಕ್ಷಕನಾಗಿದ್ದಾನೆ. ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್, ಗೋಬ್ರಾಹ್ಮಣರ ರಕ್ಷಕನಾಗಿದ್ದಾನೆ. ನಾವು ಈ ಮಂತ್ರವನ್ನು ಯಾವಾಗ್ಲೂ ಕೂಡ ಪ್ರತಿದಿನ ಹೇಳ್ಕೊಳ್ತಾ ಇರ್ತೀವಿ, ಪ್ರತಿ ಸಲಕ್ಕೂ ಹೇಳ್ಕೊಳ್ತಾ ಇರ್ತೀವಿ. ಸೊ ಹೀಗಾಗಿ ನಾವು ಗೋವಿಂದನನ್ನ ಗೋಬ್ರಾಹ್ಮಣರ ರಕ್ಷಕ ಅಂತ ಹೇಳ್ಬಿಟ್ಟು ಎಲ್ಲಿ ಸ್ಮರಣೆ ಮಾಡ್ತೀವಿ, ಸೊ ಪ್ರತಿದಿನ ನಾವು ಆಫರಿಂಗ್ ಮಾಡುವಾಗ ಯಾವಾಗ ಭಗವಂತನಿಗೆ ಭೋಗ ಇಡ್ತೀವಿ, ಏನಂತ ಹೇಳ್ತೀವಿ, ನಮೋ ಬ್ರಾಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಸೊ ಪ್ರತಿದಿನ ನಾವು ಏನ್ ಹೇಳ್ಕೊಳ್ತೀವಿ, ಗೋ ಬ್ರಾಹ್ಮಣ ಹಿತಾಯ ಚ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು, ಶ್ರೀ ಕೃಷ್ಣನು ಗೋ ಬ್ರಾಹ್ಮಣರ ರಕ್ಷಕನಾಗಿದ್ದಾನೆ. ನೋಡಿ, ಶಾಸ್ತ್ರದಲ್ಲಿ ಇರೋದನ್ನೇ ಹೇಗೆ ಶ್ರೀಲ ಪ್ರಭುಪಾದರು ನಮ್ಗೆ ವಾಕ್ಯವಾಗಿ ನಮ್ಗೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ, ನಾವು ಮೂಢ ಜನ ಅಲ್ವಾ. ಸೊ ಕಲಿಯುಗದ ಜನ ಹೇಗಿರ್ತೀವಿ ಅಲ್ವಾ. ಸೊ ಹಾಗಾಗಿ ನಮಗೆ ಪ್ರತಿಯೊಂದು ವಾಕ್ಯ ಅರ್ಥ ಆಗ್ಲಿ ಅಂತ ಶಾಸ್ತ್ರವನ್ನ ಎಷ್ಟು ಚೆನ್ನಾಗಿ ನಮ್ಗೆ ಇಲ್ಲಿ ವಿವರಣೆಯಾಗಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್, ಸೆರೆಮನೆಗಳಲ್ಲಿರುವ ಖೈದಿಗಳು ರಾಜನ ರಕ್ಷಣೆಯಲ್ಲಿ ಇರುವುದಿಲ್ಲ. ಇರ್ತಾರ? ಇಲ್ಲ, ಸೆರೆಮನೆಯಲ್ಲಿರೋ ರಾಜನ ರಕ್ಷಣೆಯಲ್ಲಿ ಇರೋದಿಲ್ಲ. ಅವರೆಲ್ಲ ಯಾರು, ಆ ಜೈಲರ್ ಯಾರು, ಒಂದು ಖೈದಿಗಳ ಸೆರೆಮನೆಯ ಒಂದು ಅಧಿಕಾರಿ ಯಾರಿರ್ತಾರೆ, ಅವರ ಅಂಡರ್ ಅಲ್ಲಿ ಇರ್ತಾರೆ. ಸೊ ಕ್ರೂರಿಯಾದ ರಾಜಸೇವಕನ ರಕ್ಷಣೆಯಲ್ಲಿ ಇರುತ್ತಾರೆ ಅಲ್ವಾ. ಎಷ್ಟು ಕ್ರೂರಿಗಳಾಗಿರ್ತಾರೆ. ಯಾರು, ನಾವು ಅಟ್ಲೀಸ್ಟ್ ಫಿಲ್ಮ್ಸ್ ಅಲ್ಲಾದ್ರೂ ನೋಡಿರ್ತೀವಿ ಅಲ್ವಾ, ಹೇಗೆ ಖೈದಿಗಳನ್ನ ಹೇಗೆ ಶಿಕ್ಷೆಗೆ ಒಳಪಡಿಸ್ತಾರೆ ಅಂತ. ಸೊ ಹಾಗಾಗಿ ಕ್ರೂರಿಯಾಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಶಿಕ್ಷೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ಅವ್ರ ಕ್ರೂರತ್ವವನ್ನ ತೋರಿಸ್ಲೇಬೇಕು, ಅವ್ರಿಗೆ ಬುದ್ಧಿಯನ್ನ ಹೇಳ್ಕೊಳ್ಳೇಬೇಕು. ಅವ್ರಿಗೆ ಶಿಕ್ಷೆಯನ್ನು ಕೊಡುವುದರಿಂದ ಇನ್ನು ಮುಂದೆ ನಾವು ಈ ತಪ್ಪನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವರಿಗೆ ಗೊತ್ತಾಗತ್ತೆ. ಸೊ ಅಷ್ಟೇ ಅಲ್ಲ, ಗೋವಿಗೆ ರಕ್ಷಣೆ ಇರದ ಮತ್ತು ಬ್ರಾಹ್ಮಣ ಸಂಸ್ಕೃತಿ ಇಲ್ಲದ ಸಮಾಜವು ಸಹ ಭಗವಂತನ ನೇರ ರಕ್ಷಣೆಯಲ್ಲಿ ಇರುವುದಿಲ್ಲ. ಸೊ ಭಗವಂತನ ನೇರ ರಕ್ಷಣೆಯಲ್ಲಿ ಇರೋದಿಲ್ಲ. ನಾವು ಕೂಡ ಎಲ್ಲಿದ್ದೀವಿ, ದುರ್ಗೆನಲ್ಲಿದ್ದೀವಿ ಅಲ್ವಾ. ಸೊ ಈ ಒಂದು ಕೋಟೆ ಒಳಗಡೆ ಇದ್ದೀವಿ. ಹಾಗಾಗಿ ಭಗವಂತನ ನೇರ ರಕ್ಷಣೆಯಲ್ಲಿ ನಾವಿದೀವ, ನಾವು ಕೂಡ ಭಗವಂತನ ನೇರ ರಕ್ಷಣೆಯಲ್ಲಿಲ್ಲ. ನಾವು ಯಾರ ರಕ್ಷಣೆಯಲ್ಲಿದ್ವಿ, ದುರ್ಗಾಮಾತೆ ರಕ್ಷಣೆಯಲ್ಲಿ ಇದ್ದೀವಿ. ಸೊ ಹಾಗಾಗಿ ಅದು ಸ್ವಲ್ಪ ಕ್ರೂರವಾಗಿ ಇದ್ದೇ ಇರುತ್ತೆ. ಹೀಗೆ ಹೇಗೆ ನಾವು ನೋಡ್ತಾ ಇದೀವಿ, ಈ ಸೆರೆಮನೆಯ ಖೈದಿಗಳೆಲ್ಲ ಸೆರೆಮನೆ ವಾಸದಲ್ಲಿರಂತ ಅವ್ರ ಆ ಜೈಲರ್ ಯಾರಿರ್ತಾರೆ ಅವರ ರಕ್ಷಣೆಯಲ್ಲಿ ಇರ್ತಾರೆ, ಅವರು ಕ್ರೂರತ್ವವನ್ನು ಹೊಂದಿರ್ತಾರೆ. ಹಾಗೆ ನಾವು ಕೂಡ ದುರ್ಗಾಮಯ್ಯ ಒಂದು ರಕ್ಷಣೆಯಲ್ಲಿ ಇದ್ದೀವಿ. ಹಾಗಾಗಿ ನಾವು ಕೂಡ ಎಲ್ಲನೂ ಕೂಡ ಸತ್ವಗುಣದಲ್ಲೇ ಇರೋದಕ್ಕೆ, ಅಥವಾ ಎಲ್ಲವನ್ನು ನಾವು ಅನ್ಕೊಂಡಿದ್ದನ್ನೆಲ್ಲ ಸಾಧನೆ ಮಾಡ್ಬಿಡೋದಕ್ಕೆ, ನಮ್ಗೆ ಬೇಕಾಗಿರೋದಲ್ಲೇ ಸಿಕ್ಬಿಡೋದಕ್ಕೆ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಭಗವಂತನ ಡೈರೆಕ್ಟ್ ರಕ್ಷಣೆಯಲ್ಲಿಲ್ಲ, ನಾವು ದುರ್ಗಾಮಯ್ಯ ರಕ್ಷಣೆಯಲ್ಲಿ ಇದ್ದೀವಿ. ಸೊ ಸಮಾಜದಲ್ಲಿನ ಕೆಲವರಾದರೂ ಗೋರಕ್ಷಣೆಯ ದೃಷ್ಟಿ ಮತ್ತು ಬ್ರಾಹ್ಮಣ ಗುಣಗಳನ್ನು ಬೆಳೆಸಿಕೊಳ್ಳದಿದ್ದರೆ ಯಾವ ಮಾನವ ನಾಗರಿಕತೆಯು ಹೆಚ್ಚು ಕಾಲ ಬೆಳೆಯಲಾರದು. ಮೊನ್ನೆ ತಾನೇ ನಾವು ಕ್ಲಾಸಸ್ ಅಲ್ಲಿ ಕೇಳಿಸ್ಕೊಂಡ್ವಿ, ಟೆಂಪಲ್ ಅಲ್ಲಿ ಕೂಡ ಏನ್ ಹೇಳ್ತಾ ಇದ್ರೆ, ನಾವು ಧರ್ಮವನ್ನ ರಕ್ಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ಅಷ್ಟೇ ಅಧೋಗತಿಗೆ ಬಂದ್ಬಿಡ್ತೀವಿ. ನಾವೇ ನಾಶ ಆಗೋದಲ್ಲ, ನಮ್ಮ ಮುಂದಿನ ಜನಾಂಗಗಳೆಲ್ಲ ಕೂಡ ನಾಶ ಆಗೋಗುತ್ತೆ, ಸಮಾಜ ಕೂಡ ನಾಶ ಆಗೋಗ್ಬಿಡುತ್ತೆ. ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತ, ಧರ್ಮವನ್ನ ನಾವು ಯಾವಾಗ್ಲೂ ರಕ್ಷಣೆ ಮಾಡ್ಲೇಬೇಕು. ನೆನ್ನೆ ಸದಾನಂದ ಕೇಶವ ಪ್ರಭು ಅವರು ಎಷ್ಟು ಚೆನ್ನಾಗಿ ಧರ್ಮದ ಬಗ್ಗೆ ಎಲ್ಲ ನಮ್ಗೆ ವಿವರಣೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ, ಗೋವುಗಳನ್ನ ಏನಕ್ಕೆ ರಕ್ಷಣೆ ಮಾಡ್ಬೇಕು. ನಾವು ನೋಡ್ತೀವಿ,
ಯಾವುದೇ ಮಗು ಹುಟ್ಟಿದ್ರು ನಾವು ಕೂಡ ಅಲ್ವಾ, ನಾವು ಹುಟ್ಟಿದಾಗ ಎಷ್ಟು ಎಷ್ಟು ವರ್ಷ ತಾಯಿ ಹತ್ರ ಮೊಲೆ ಹಾಲನ್ನು ಕುಡಿದಿರ್ತೀವಿ? 1 ವರ್ಷ, 2 ವರ್ಷ, ಆಗಿನ ಕಾಲದಲ್ಲಾಗಿದ್ರೆ 1 3 4 ವರ್ಷ ಅಷ್ಟೇ ಅಲ್ವಾ. ಸೊ ಆದ್ರೆ ಗೋಮಾತೆಯ ಒಂದು ಹಾಲನ್ನ ನಾವು ಸಾಯೋವರೆಗೂ ಕುಡಿತಾ ಇರ್ತೀವಿ. ನಮ್ಮ ಹೆತ್ತ ತಂದೆ ತಾಯಿಗಳಿಗೆ ನಾವು ಇಷ್ಟು ಚಿರಋಣಿಗಳಾಗಿರ್ಬೇಕಂದ್ರೆ ಗೋಮಾತೆಗೆ ನಾವು ಎಷ್ಟು ಸೇವೆ ಮಾಡ್ಬೇಕು. ನಾವೇನಾದ್ರೂ ಅವರ ಋಣವನ್ನ ತೀರ್ಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಈ ಜನ್ಮಕ್ಕೆ? ಸಾಧ್ಯನೇ ಇಲ್ಲ. ಹಾಗಾಗಿ ಗೋಗುಣ ಸೇವೆಯನ್ನ ನಾವು ಪ್ರಾಮುಖ್ಯವಾಗಿ ಮಾಡ್ಲೇಬೇಕು. ಸೊ ಆಗ ಅದಕ್ಕೋಸ್ಕರನೇ ನಾವು ಗೋ ಬ್ರಾಹ್ಮಣ ಹಿತಾಯಚ ಅಂತ ಕೂಡ ಭಗವಂತನನ್ನ ಹೊಗಳ್ತಾರೆ. ಅಷ್ಟೇ ಇಲ್ಲ, ಗೋವು ಇರೋವಾಗ ನಮ್ಗೆ ಹಾಲನ್ನು ಕೊಡ್ತಾರೆ. ಹಾಲನ್ನು ಕೊಟ್ಟು ಯಾವಾಗ್ಲೂ ನಮ್ಮನ್ನ ರಕ್ಷಣೆಯನ್ನ ಮಾಡ್ತಾ ಇರ್ತಾರೆ. ಇಂಥ ಗೋವುಗಳು ಏನ್ ಮಾಡುತ್ತೆ, ಒಂದು ಯಜಮಾನನ ಕಾಪಾಡೋದಕ್ಕೆ ಅವ್ರು ಮುಟ್ಟಿದಾಗ, ಯಜಮಾನನ ಹತ್ರ ಹೋದಾಗ ಅವರಿಗೆ ಮುಂದೆ ಬರಬಹುದಾದಂತ ಒಂದು ರೋಗಗಳನ್ನ ಕೂಡ ತಿಳ್ಕೊಂಡು ಅದಕ್ಕೆ ಬೇಕಾದಂತ ಔಷಧಿ ಸಸ್ಯಗಳನ್ನ, ಗಿಡಮೂಲಿಕೆಗಳನ್ನ ಅದು ಸೇವನೆ ಮಾಡಿ ಬಂದು ನೆಕ್ಸ್ಟ್ ಡೇ ಅದು ಮುಂದಿನ ದಿನದಲ್ಲಿ ಆ ಹಾಲನ್ನ ನೀಡುತ್ತೆ. ಅದನ್ನು ಕುಡಿದಂತ ಆ ಯಜಮಾನನ ಆರೋಗ್ಯ ಸುಧಾರಣೆಗೆ ಬಂದ್ಬಿಡುತ್ತೆ. ನೋಡಿ ಎಷ್ಟು ಅದರ ಒಂದು ಜ್ಞಾನ ಶಕ್ತಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಗೋಮಾತೆಯ ಜ್ಞಾನ ಶಕ್ತಿ ಯಾರಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಯಜಮಾನ ಯಾರು ಕಾಪಾಡ್ತಾ ಇದಾರೆ ಅವರನ್ನ ರಕ್ಷಣೆ ಮಾಡೋದಕ್ಕೆ ಮುಂಚೆಯೇ ಅದನ್ನ ಗ್ರಹಿಸಿ ಅವರಿಗೆ ಬೇಕಾದಂತ ಒಂದು ಔಷಧಿಗಳನ್ನ ತನ್ನ ಒಂದು ಹೃದಯದಿಂದ, ತನ್ನ ಒಂದು ಆ ಹಾಲಿನ ಮೂಲಕ ಆ ಪ್ರೀತಿಯನ್ನ ಕೊಟ್ಟು ಅವರನ್ನ ರಕ್ಷಣೆ ಮಾಡುತ್ತೆ ಅಲ್ವಾ. ಸೊ ಹಾಗೆ ಗೋವಿನ ಮೂತ್ರ ಆಗಿರ್ಬೋದು, ಗೋವಿನ ಸಗಣಿ ಆಗಿರ್ಬೋದು, ಹಾಲಾಗಿರ್ಬೋದು, ಗೋ ರಕ್ಷೆ ಆಗಿರ್ಬೋದು, ನಮ್ಮನ್ನ ಯಾವಾಗ್ಲೂ ಕಾಪಾಡ್ತಾ ಇರುತ್ತೆ. ಹಾಗಾದ್ರೆ ಗೋ ಬದುಕಿರುವಾಗ ಮಾತ್ರನಾ ನಮಗೆ ಎಲ್ಲ ಅಂಗಾಂಗಗಳು ನಮ್ಗೆ ಉಪಯುಕ್ತವಾಗಿರೋದು? ಹಾಗೇನಿಲ್ಲ. ಗೋಮಾತಾ ಮರಣಿಸಿದ ಮೇಲೆ ಕೂಡ ನಮ್ಗೆ ತುಂಬಾನೇ ಉಪಯೋಗವನ್ನ ಕೊಡ್ತಾರೆ. ಸೊ ಗೋವಿನ ಒಂದು ಚರ್ಮ ಆಗಿರ್ಬೋದು, ಅಥವಾ ಅದರ ಕೊಂಬಾಗಿರ್ಬೋದು, ಅದರ ಬಾಲಾಗಿರ್ಬೋದು, ಅಥವಾ ಗೊರಸುಗಳಾಗಿರ್ಬೋದು, ಎಲ್ಲ ಕೂಡ ನಮ್ಗೆ ಉಪಯೋಗಕ್ಕೆ ಬರುತ್ತೆ. ಸೊ ಹಾಗಾಗಿ ಗೋಮಾತೆ ಕೂಡ ಕಲ್ಪವೃಕ್ಷದ ಹಾಗೆ ಪ್ರತಿ ಒಂದು ಅಂಗಾಂಗದಿಂದ ಕೂಡ ನಮ್ಮ ರಕ್ಷಣೆಯನ್ನ, ನಮ್ಮ ಉಪಯೋಗಕ್ಕೆ ಯಾವಾಗ್ಲೂ ಬರ್ತಾ ಇರ್ತಾರೆ. ಸೊ ಮುಂದಕ್ಕೆ ಹೋಗೋಣ, ಯಾಕಂದ್ರೆ ತುಂಬಾ ಹೊತ್ತು ಕಳೆದ್ರೆ ಇಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ಕಡೆಗೆ ನಾನೊಂದು ಕಥೆ ಕೂಡ ಇಟ್ಕೊಂಡಿದ್ದೀನಿ, ಇವತ್ತು ಎಲ್ಲಾರ ಹತ್ರ ನಾನು ಶೇರ್ ಮಾಡ್ಲೇಬೇಕು. ಮುಂದಕ್ಕೆ ಹೋಗೋಣ. ಓಕೆ. ಸೊ ಮಾನವನ ನಾಗರಿಕತೆ ಹೇಗೆ ಅಳಿಸಿದ್ದಾರೆ ಬ್ರಿಟಿಷರು? ಸೊ ಎಲ್ಲ ಸ್ಲಾಟರ್ ಹೌಸಸ್ ಅಲ್ವಾ, ಗೋವುಗಳನ್ನ ಸಾಯಿಸುವಂತ ಒಂದು ಕಾರ್ಖಾನೆಗಳನ್ನ ಉತ್ಪತ್ತಿ ಮಾಡ್ಬಿಟ್ಟು ಗೋಮಾತೆಯ ಒಂದು ರಕ್ಷಣೆನೇ ಇಲ್ಲದೆ ಅದರ ಕೊಲೆನೇ ನಡೆದು ಹೋಯ್ತು. ಸೊ ಯಾವಾಗ ಗೋವುಗಳ ಹತ್ಯೆ ಪ್ರಾರಂಭವಾಯ್ತು, ನಾಗರಿಕತೆ ನಾಶ ಆಗ್ತಾ ಬಂತು ಅಲ್ವಾ. ಸೊ ಹೀಗಾಗಿ ಬುದ್ಧಿವಂತರಾದಂತ ಈ ಭಾರತೀಯರನ್ನ ಹೇಗೆ ಉಪಯೋಗಿಸ್ಕೊಂಡ್ರು ನೋಡಿ. ಸೊ ಗುರುಕುಲಗಳನ್ನ ನಾಶ ಮಾಡ್ಬಿಟ್ರು, ಸ್ಕೂಲ್ಸ್ ಸ್ಟಾರ್ಟ್ ಮಾಡ್ಬಿಟ್ರು, ಗೋವುಗಳ ಹತ್ಯೆ ಮಾಡ್ಬಿಟ್ರು, ಗೋ ರಕ್ಷಣೆ ನಿಲ್ಲಿಸ್ಬಿಟ್ರು. ಸೊ ಹೀಗಾಗಿ ನಾಗರಿಕತೆಯ ನಾಶ ಪ್ರಾರಂಭ ಆಗೋಯ್ತು ಅಲ್ಲಿಂದಾನೆ. ಸೊ ನಾವು ಈಗ್ಲಾದ್ರೂ ಸ್ವಲ್ಪ ಆದ್ರೂ ಎಚ್ಚೆತ್ಕೊಳ್ಬೇಕು. ಯಾಕಂದ್ರೆ ಅಲ್ಲೋ ಇಲ್ಲೋ ಸ್ವಲ್ಪ ಆದ್ರೂ ಗೋಶಾಲೆಗಳಿದೆ. ಈಗಾದ್ರೂ ನಾವು ಗೋವಿನ ಸೇವೆ ಮಾಡೋದಕ್ಕೆ ಮುಂದೆ ಬರ್ಬೇಕು. ನೆಕ್ಸ್ಟ್ ಹೇಳ್ತಾ ಇದ್ದಾರೆ, ಬ್ರಾಹ್ಮಣ ಸಂಸ್ಕೃತಿ ಎಂದರೆ ನಮ್ಮಲ್ಲಿ ಸುಪ್ತವಾಗಿರುವ ಸದ್ಗುಣಗಳ ಬೆಳವಣಿಗೆ, ಸತ್ಯನಿಷ್ಠೆ, ಸಮಚಿತ್ತತೆ, ಇಂದ್ರಿಯ ನಿಗ್ರಹ, ಸಂಯಮ, ಸರಳತೆ, ಸಾಮಾನ್ಯ ಜ್ಞಾನ, ಅಲೌಕಿಕ ಅರಿವು ಮತ್ತು ವೈದಿಕ ವಿವೇಕದಲ್ಲಿ ದೃಢ ವಿಶ್ವಾಸಗಳು ಇವೆ ಆ ಸದ್ಗುಣಗಳು. ಸೊ ಬ್ರಾಹ್ಮಣ ಗುಣಗಳನ್ನ ನಾವು ಬೆಳೆಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ವಿವರಣೆಯಲ್ಲಿ ಹೇಳ್ತಾ ಇದ್ದಾರೆ. ಸೊ ನಮ್ಮ ಭಗವದ್ಗೀತೆಯಲ್ಲಿ ಕೂಡ ಭಗವಂತ ಬ್ರಾಹ್ಮಣರ ಗುಣಗಳ ಬಗ್ಗೆ 18ನೇ ಅಧ್ಯಾಯದಲ್ಲಿ 42ನೇ ಒಂದು ಶ್ಲೋಕದಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಸಮೋದಮಸ್ತಪ ಶೌಚಂ ಕ್ಷಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಸೊ ಈ 9 ಗುಣಗಳ ಬಗ್ಗೆ ಎಷ್ಟು ಚೆನ್ನಾಗಿ ಭಗವಂತ ಹೇಳ್ಬಿಟ್ಟಿದ್ದಾರೆ. ಸೊ ಒಂದು ವಾಕ್ಯವನ್ನ ಕೇಳ್ತಾ ಇದ್ದೆ, ಭಗವಂತನ ಭಕ್ತಿ ಡಿವೋಷನ್ ನಾವು ಪಡಿಬೇಕಂತ ಹೇಳಿದ್ರೆ we don't require any qualification, but we want some qualities. ಸೊ ನಮ್ಗೆ ಕೆಲವು ಗುಣಗಳಿರ್ಬೇಕು. ನಮ್ಮ ಅರ್ಹತೆಗಳೆಲ್ಲ ನಮ್ಮ PhD-ನೋ ಅಥವಾ ನಮ್ಮ ಮಾಸ್ಟರ್ಸೋ, ನಾವು ಕಲ್ತಿರೋಂಥ ವಿದ್ಯೆನೋ, ನಮ್ಮಲ್ಲಿರೋಂಥ ಶಾಸ್ತ್ರಿಗಳು, ಅದೆಲ್ಲ ಏನಿಲ್ಲ. ಆದ್ರೆ ಸರಳತೆ ಇರ್ಬೇಕು, ನಮ್ಮಲ್ಲಿ ಸರಳತೆ ಇರ್ಬೇಕು. ಭಗವಂತನನ್ನ ಮುಕ್ತವಾಗಿ ಪ್ರೀತಿಸ್ಬೇಕು. ಸೊ ಹಾಗಾಗಿ ಪ್ರೀತಿ ಮಾಡೋಂಥವ್ರು ಯಾವಾಗ್ಲೂ ಕೂಡ ಏನೇ ಅಪೇಕ್ಷೆ ಮಾಡೋದಿಲ್ಲ. ಅನ್ಯಾಭಿಲಾಷಿತ ಶೂನ್ಯಂ. ಸೊ ಇಂಥವ್ರು ಮಾತ್ರ ಏನಾಗ್ಲಿಕ್ಕೆ ಸಾಧ್ಯ? ಶುದ್ಧ ಭಕ್ತರಾಗ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ
ಭಗವದ್ಗೀತೆ, ಭಾಗವತಂ, ವೇದಗಳು, ಪುರಾಣಗಳು ಇವುಗಳಲ್ಲಿ ಇರೋದನ್ನೆಲ್ಲ ನಮ್ಮ ಶ್ರೀಲ ಪ್ರಭುಪಾದರು ನಮ್ಮ ಅರಿವಿಗೆ ತಗೊಂಬರೋದಕ್ಕೆ ಇಲ್ಲಿ ತುಂಬಾ ಚೆನ್ನಾಗಿ ವಿವರಗಳನ್ನ ಕೊಡ್ತಾ ಇದ್ದಾರೆ. ಸೊ ಮುಂದಕ್ಕೆ ಹೋಗೋಣ. ಸೊ ಇವುಗಳನ್ನು ಬೆಳೆಸಿಕೊಂಡ ವ್ಯಕ್ತಿಯು ಬ್ರಾಹ್ಮಣನಾಗಬಹುದು ಮತ್ತು ಭಗವಂತನ ನಮ್ಮನ್ನು ಇರುವಂತೆಯೇ ಕಾಣಬಹುದು. ಬ್ರಾಹ್ಮಣ್ಯದ ಪರಿಪೂರ್ಣತೆ ಹೊಂದಿದ ಅನಂತರ ವ್ಯಕ್ತಿಯು ಭಗವಂತನ ಭಕ್ತನಾಗಬೇಕು. ನಾವೆಲ್ಲ ಬ್ರಾಹ್ಮಣರಾಗಾದ್ರೆ ಹಾಗಾದ್ರೆ ಭಕ್ತರಾಗ್ಲಿಕ್ಕೆ ಸಾಧ್ಯನಾ? ಸೊ ಇಲ್ಲಿ ಕೇಳ್ತಾ ಇರೋದು ಬ್ರಾಹ್ಮಣನ್ಗೆ ಹುಟ್ಟಿದಂತ ಅವರು ಮಾತ್ರ ಬ್ರಾಹ್ಮಣರಲ್ಲ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಏನ್ ಮಾಡಿದ್ರು, ಸೊ ಒಂದು ಗಜ ಸೈನ್ಯವನ್ನೇ ಒಂದು ಬಿಳಿಯ ಗಜ ಸೈನ್ಯವನ್ನೇ ತಯಾರು ಮಾಡಿಕೊಂಡು ಮತ್ತೆ ಭಾರತಕ್ಕೆ ಹಿಂತಿರುಗಿ ಬಂದು ಎಲ್ಲರನ್ನು ಕೂಡ ಪ್ರೇರೇಪಿಸಿದ್ರು ಅಲ್ವಾ. ಸೊ ವಿದೇಶಗಳಿಗೆ ಹೋದಾಗ ಏನ್ ಮಾಡಿದ್ರು, ಅವರನ್ನೆಲ್ಲ ಬ್ರಾಹ್ಮಣರಾಗಿ ತೀಡಿ ಅವರನ್ನ ಒಂದು ಮೂರ್ತಿಯನ್ನಾಗಿ ಮಾಡಿ ಅವರನ್ನ ಕರ್ಕೊಂಡ್ ಬಂದು ಭಾರತ ದೇಶದಲ್ಲಿ ಪ್ರತಿಷ್ಠಾಪನೆ ಮಾಡ್ಬಿಟ್ರು ಅಲ್ವಾ. ನಾವಿವಾಗ ನಮ್ಮ ಮಾಯಾಪುರಲ್ಲಿ ನೋಡಿದ್ರೆ ಎಷ್ಟೊಂದು ವಿದೇಶಿ ಜನರು ಬರ್ತಾ ಇದ್ದಾರೆ. ಸೊ ಎಂತ ಅನಾಗರಿಕತೆಯನ್ನ ಹೊಂದಿದಂತ ದೇಶದಲ್ಲೂ ಕೂಡ ಪ್ರಭುಪಾದರಂತ ಭಕ್ತರು ಪಾದಾರ್ಪಣೆ ಮಾಡಿದರೆ, ಅವರ ದರ್ಶನ ಮಾಡಿದರೆ ಏನೆಲ್ಲ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಪ್ರಭುಪಾದರು ನಮಗೆ ಮಾಡಿ ತೋರ್ಸ್ಕೊಟ್ಬಿಟ್ಟಿದ್ದಾರೆ. ಸೊ ನಮ್ಮ ಪ್ರಯತ್ನ ಕೂಡ ಇರ್ಬೇಕು. ನಾವು ಕೂಡ ಸಮಾಜದಲ್ಲಿ ಯಾವಾಗ್ಲೂ ಒಳ್ಳೆಯ ಈ ಗುಣಗಳನ್ನ ಪ್ರತಿನಿಧಿಸೋದಕ್ಕೆ, ಪ್ರತಿಯೊಬ್ಬರಿಗೆ ಪ್ರಚಾರ ಮಾಡೋದಕ್ಕೆ ನಾವು ನಮ್ಮನ್ನ ತೊಡಗಿಸ್ಕೊಳ್ಬೇಕು. ಸೊ ಹೇಗೆ ನಮ್ಮ ಈ ಕ್ವಾಲಿಟೀಸ್, ನಮ್ಮಲ್ಲಿರಂತ ಗುಣಗಳಿಂದ ಮಾತ್ರ ಭಗವಂತನನ್ನ ನಾವು ಆಕರ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ನಾವೇನ್ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕಾಗಿಲ್ಲ, ಆದ್ರೆ ನಾವು ಸರಳತೆಯನ್ನ ಮೆರೆದ್ರೆ ಸಾಕು. ಸರಳತೆ ಇದ್ರೆ ಏನಾಗತ್ತೆ, ನಮ್ಮ ಒಂದು ಆ ಬೆಳಕು ಅಥವಾ ಆ ಪ್ರಕಾಶ ನಮ್ಮ ಮುಖದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ಏನ್ ಮಾಡ್ಬೇಕು ನಾವು, ಆದ್ರೆ ಚಾಂಟಿಂಗ್, ನಾವು ಪ್ರತಿದಿನ ಜಪ ಮಾಡ್ಬೇಕು, ಪ್ರತಿದಿನ ಶಾಸ್ತ್ರಗಳನ್ನು ಓದ್ಬೇಕು. ಇದ್ರಲ್ಲಿರಂತ ಜ್ಞಾನದಿಂದ ಸೌಂದರ್ಯ ನಮ್ಗೆ ಹೆಚ್ಚಾಗತ್ತೆ ಹೊರತು ನಮ್ಮ ಲಿಪ್ಸ್ಟಿಕ್ ಇಂದನೋ, ಮೇಕಪ್ ಇಂದನೋ, ಒಡವೆಗಳಿಂದನೋ, ವಸ್ತ್ರಗಳಿಂದನೋ ಬೇರೆ ಯಾವ್ದ್ರಿಂದನೂ ಅದನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೆಚ್ಚಿಸ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು, ಈ ಗುಣಗಳನ್ನ ನಮ್ಮ ಆಭರಣಗಳನ್ನಾಗಿ ನಾವು ಧರಿಸೋದಕ್ಕೆ ಪ್ರಯತ್ನಿಸ್ಬೇಕು. ಸರಳತೆ ಎಲ್ಲದಕ್ಕಿಂತ ತುಂಬಾ ತುಂಬಾ ಮುಖ್ಯ. ಜೀವನದಲ್ಲಿ ಸರಳತೆ ಹೇಗಿರ್ಬೇಕು ಅಂತ ಹೇಳಿದ್ರೆ, ಎಷ್ಟೇ ಇದ್ರೂ ಕೂಡ ಸರಳವಾಗಿ ಜೀವನ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ಬೇಕು. ನನ್ಗೆ ಒಂದು ಮಾತಾಜಿ ಗೊತ್ತು. ಸೊ ಅವರು ತುಂಬಾ ತುಂಬಾ ಶ್ರೀಮಂತರು. ಸೊ ಅವ್ರ ಬಗ್ಗೆ ಕೇಳಿದೀನಿ ಕೂಡ. ಹಾಗಾಗಿ ಅಷ್ಟು ಶ್ರೀಮಂತಿಕೆ ಇದ್ರೂ ಕೂಡ ಅವ್ರು ಹೇಗಿರ್ತಾರೆ ಅಂದ್ರೆ, ಒಂದೇ ರೂಮ್ ಅಲ್ಲಿ ಇರ್ತಾರೆ, ಮಿಕ್ಕಿದೆಲ್ಲ ಜಾಗ ಭಗವಂತನಿಗೆ ಕೊಟ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಅಲ್ಲಿನೇ ಅವರು ಸೇವೆಗಳನ್ನ ಮಾಡ್ತಾ ಇರ್ತಾರೆ. ಮತ್ತೆ ಅವ್ರು ಉಡುವಂತ ಉಡುಗೆಗಳು ಕೂಡ ತುಂಬಾ ಸಿಂಪಲ್ ಲಿವಿಂಗ್, ವೆರಿ ವೆರಿ ಸಿಂಪಲ್ ಲಿವಿಂಗ್. ದಿನಕ್ಕೆ ಕೇವಲ 1 ಅಥವಾ 2 ಹೊತ್ತು ತಿಂತಾರೆ ಅಷ್ಟೇನೆ. ಸೊ ಆದ್ರೆ ಮಾತ್ರ ಭಗವಂತನ ಸೇವೆಯಲ್ಲಿ ಸದಾ ಯಾವಾಗ್ಲೂ ನಿಮಗ್ನರಾಗಿರ್ತಾರೆ. ತಮ್ಮ ಜೀವನಕ್ಕೆ ಉಪಯೋಗಿಸ್ಕೊಳ್ಬೇಕಂದ್ರೆ ತುಂಬಾ ಅತಿ ಕಡಿಮೆ ಬೆಲೆಯ ವಸ್ತುಗಳನ್ನ ಕೊಂಡ್ಕೊಳ್ತಾರೆ. ಆದ್ರೆ ಕೃಷ್ಣನಿಗೆ ನೀಡ್ಬೇಕು ಅಂತ ಹೇಳಿದ್ರೆ ಅವರು ಅತಿ ಉತ್ತಮವಾದ ವಸ್ತುಗಳನ್ನ, ಉತ್ತಮವಾದಂತವದನ್ನ ಮಾತ್ರ ಎಣಿಕೆ ಮಾಡ್ಕೊಂಡು ಉಪಯೋಗಿಸ್ತಾರೆ. ಸೊ ಹೀಗೆ ನಮ್ಗೆ ದಾರಿ ದೀಪ ಆಗ್ಬೇಕಂದ್ರೆ ಯಾರಾದ್ರೂ ಒಬ್ರು ಆ ರೀತಿ ಇರ್ಬೇಕು ಸಮಾಜದಲ್ಲಿ. ಯದ್ಯದ್ ಆಚರಿತೆ ಶ್ರೇಷ್ಠ ಅಂತ ಶ್ರೇಷ್ಠ ಜನನ ನೋಡಿನ ನಾವು ಕರೀಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಸರಿ, ಮುಂದಕ್ಕೆ ಹೋಗೋಣ. ಹಾಗೆ ಮಾಡುವುದರಿಂದ ಭಗವಂತನ ಭಕ್ತನಾಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಭಗವಂತನಿಗೆ ಅವು ತುಂಬಾ ಇಷ್ಟವಾದಂತ ಗುಣಗಳನ್ನ ಹೇಗೆ ಅಳವಡಿಸಿಕೊಳ್ಬೇಕು ಅಂತ ನಾವಿವಾಗ ನೋಡ್ತೀವಿ ಮುಂದಕ್ಕೆ. ಸೊ ಹಾಗೆ ಮಾಡುವುದರಿಂದ ಭಗವಂತನ ಪ್ರೀತಿಯನ್ನು ಯಾವ ರೀತಿ ಪಡಿಬಹುದು, ಮಾಲೀಕ, ಒಡೆಯ, ಮಿತ್ರ, ಪುತ್ರ ಮತ್ತು ಪ್ರೇಮಿಯ ರೂಪದಲ್ಲಿ ಅಲೌಕಿಕ ನೆಲೆಯಲ್ಲಿ ಗಳಿಸಬಹುದು. ಮೇಲೆ ಹೇಳಿದಂತೆ ಬ್ರಾಹ್ಮಣ್ಯದ ಗುಣಗಳನ್ನು ಬೆಳೆಸಿಕೊಂಡ ಹೊರತು ಪ್ರಭುವಿನ ಅಲೌಕಿಕ ವಾತ್ಸಲ್ಯವನ್ನು ಗಳಿಸುವ ಭಕ್ತನ ಹಂತವು ಸಿದ್ಧಿಸುವುದಿಲ್ಲ. ಸೊ ಎಷ್ಟು ಮುಖ್ಯ ನಮಗೆ ಭಗವಂತನ ಭಕ್ತಿನ ಯಾವ್ಯಾವ ರೀತಿನಲ್ಲಿ ಪಡಿಬಹುದು ಅಂತ ಹೇಳ್ತಾ ಇದ್ದಾರೆ. 5 ವಿಧಗಳಲ್ಲಿ, 5 ರೂಪಗಳಲ್ಲಿ ನಾವು ಈ 5 ಭಾವಗಳಲ್ಲಿ ನೋಡ್ಬೋದು. ಯಾವ್ದದು? ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ ಮತ್ತು ಮಾಧುರ್ಯ. ಸೊ ಈ 5 ಭಾವಗಳಲ್ಲಿ ಭಗವಂತನ ಭಕ್ತಿಯನ್ನ ನಾವು ಪಡಿಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದಾರೆ, ನಾವು ಇದನ್ನ ನೋಡೋಣ. ಪ್ರಭುವು ಗುಣಯುತನಾದ ಬ್ರಾಹ್ಮಣನಿಗೆ ಒಲಿಯುವನೇ ಹೊರತು ಮಿಥ್ಯಾಹಂಕಾರಿಗಲ್ಲ. ಸೊ ನಮ್ಮಲ್ಲಿ ಅಹಂಕಾರ ಅಂತ ಒಂದಿದ್ರೆ ಸಾಕು, ಹೋಯ್ತು, ಎಲ್ಲಾನು ಹೊಟ್ಟೋಗುತ್ತೆ ಅಲ್ವಾ. ಸೊ ಅದ್ರಲ್ಲೂ ನಂದು ಅನ್ನೋದು ಈ ಪ್ರತಿಯೊಬ್ಬರು ನಮ್ಮಲ್ಲಿ ಇದ್ದೇ ಇರುತ್ತೆ. ನಾವೇನು ಅಂತ ಸನ್ಯಾಸಿಗಳು ಏನಲ್ಲ ಎಲ್ಲವನ್ನೂ ಬಿಟ್ಟಿರೋದಕ್ಕೆ ಅಲ್ವಾ. ಆದ್ರೆ
ಪ್ರಯತ್ನ ಮಾತ್ರ ಸನ್ಯಾಸಿಯ ಆಗಿರೋದಕ್ಕೆ ನಾವು ನಮ್ಮ ಜೀವನ ಪರ್ಯಂತ ಪ್ರಯತ್ನ ಪಡ್ತಾನೆ ಇರ್ಬೇಕು. ಹಾಗಾಗಿನೇ ಪ್ರತಿಯೊಬ್ಬರನ್ನ ಕೂಡ ಬ್ರಾಹ್ಮಣರ ಆ ಕ್ವಾಲಿಟೀಸ್, ಆ ಗುಣಗಳು ಬರ್ಬೇಕು ಅಂತ ಹೇಳ್ಬಿಟ್ಟು ಪ್ರಭುಪಾದರು ಇಷ್ಟೆಲ್ಲ ಭಾವಾರ್ಥಗಳನ್ನ ನಮ್ಗೆ ಕೊಡ್ತಾ ಇದ್ದಾರೆ. ಮಣ್ಣು ಮತ್ತು ಮರಗಳ ನಡುವೆ ಸಂಬಂಧವಿದ್ದರೂ ಬೆಂಕಿಯು ಸೌದೆಯೇ ಇಲ್ಲದೆ ಬರೀ ಹಸಿ ಮಣ್ಣಿನಲ್ಲಿ ಹೊತ್ತಿಕೊಳ್ಳುವುದಿಲ್ಲ. ಹಾಗೆಯೇ ಅರ್ಹತೆಯಲ್ಲಿ ಬ್ರಾಹ್ಮಣನಿಗಿಂತ ಕಡಿಮೆಯಾದವರು ಪ್ರಭುವಿನ ಜೊತೆ ಯಾವ ಸಂಬಂಧವನ್ನು ಸ್ಥಾಪಿಸಿಕೊಳ್ಳಲಾರರು. ಮತ್ತೆ ಹೇಳ್ತಾ ಇದ್ದಾರೆ ಬ್ರಾಹ್ಮಣ ಗುಣಗಳು ನಮ್ಗೆ ತುಂಬಾ ಮುಖ್ಯ ಅಂತ ಹೇಳ್ಬಿಟ್ಟು. ಸೊ ಗುಣಕರ್ಮ ವಿಭಾಗಶಃ ಅಂತ ಹೇಳಿದ್ದಾರೆ ಹೊರತು ಜನ್ಮ ಕರ್ಮ ವಿಭಾಗಶಃ ಅಂತ ಭಗವಂತ ಹೇಳಿಲ್ಲ. ಸೊ ಹಾಗಾಗಿ ನಮ್ಗೆ ಇದು ತುಂಬಾ ಮುಖ್ಯ ಆಗತ್ತೆ. ನೆಕ್ಸ್ಟ್, ದೇವರು ಪರಿಪೂರ್ಣನಾದುದರಿಂದ ಅವನ ಯೋಗಕ್ಷೇಮದ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಹಾಗಾಗಿ ಭಗವಂತ ಏನ್ ಹೇಳ್ತಾನೆ, ಯೋಗಕ್ಷೇಮಂ ವಹಾಮ್ಯಹಂ, ಅವರು ನಮ್ಮನ್ನ ಯಾವಾಗ್ಲೂ ಕಾಪಾಡ್ತೀನಿ, ರಕ್ಷಣೆ ಮಾಡ್ತೀನಿ ಅಂತ ಹೇಳಿದಾರೆ ಹೊರತು ನಾವೇನ್ ಮಾತು ಕೊಟ್ಟಿಲ್ಲ, ನಾನೇ ರಕ್ಷಣೆ ಮಾಡ್ತೀನಿ, ನಾನೇ ಭಗವಂತನೇ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು. ಯಾಕೆ ಭಗವಂತ ಅಸಮೂಢತ್ವ, ಅವರನ್ನ ನೋಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಏನಿದೆ, ಆದರೆ ಭಕ್ತಿಗೆ ಇದೆ. ಹಾಗಾಗಿ ಯಶೋಧ ಮಾತಾ ಭಗವಂತನನ್ನ ಕಟ್ಲಿಕ್ಕಾಯ್ತು, ತಿನ್ನಿಸ್ಲಿಕ್ಕಾಯ್ತು, ಮಲಗಿಸ್ಲಿಕ್ಕಾಯ್ತು, ಕೋಪ ತೋರ್ಸ್ಲಿಕ್ಕಾಯ್ತು ಅಲ್ವಾ, ಪ್ರೀತಿಸ್ಲಿಕ್ಕಾಯ್ತು, ತನ್ನ ರಕ್ಷಣೆ ಮಾಡ್ಲಿಕ್ಕೆ ಆಯ್ತು. ಸೊ ಅಲ್ವಾ, ಹಾಗಾಗಿ ಯೋಗಕ್ಷೇಮದ ಪ್ರಶ್ನೆ ಉದ್ಭವನೇ ಆಗಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸಾಮಾನ್ಯರಾದಂತ ನಮ್ಗೆ ಭಗವಂತನ ಯೋಗಕ್ಷೇಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಪ್ರತಿದಿನ ದೇವಸ್ಥಾನಕ್ಕೆ ಹೋದ್ರೆ ಅಥವಾ ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿನ ಹೋದ್ರೆ ಹೇಗ್ ಹೋಗ್ತೀವಿ, ಭಗವಂತನ ನೋಡೋದಿಕ್ಕೆ, ಭಗವಂತನ ಸೇವೆ ಮಾಡೋದಿಕ್ಕೆ, ಭಗವಂತನ ಕಣ್ಣಾರೆ ನಾವು ತುಂಬಿಸ್ಕೊಳ್ಳೋದಿಕ್ಕೆ, ಅಥವಾ ಭಗವಂತನಿಗೆ ಏನಿಷ್ಟ ಇಲ್ಲ ಅದನ್ನ ತಿಳ್ಕೊಂತಾ, ಅದನ್ನ ಯೋಚನೆ ಮಾಡ್ತಾ, ಭಗವಂತನ ಮುಂದೆ ನಿಂತ್ಕೊಂಡು ಅದನ್ನ ನಾವು ಮಾತಾಡ್ತೀವ ಭಗವಂತನ ಹತ್ರ. ನಾವೇನ್ ಮಾಡ್ತೀವಿ, ಲಿಸ್ಟ್ ಆಫ್ ವಾಂಟ್ಸ್, ನಮ್ಮಲ್ಲಿ ಏನೇನ್ ಬೇಡಿಕೆಗಳಿದೆ ಅದನ್ನ ತಗೊಂಡೋಗಿ ಮೊದಲು ಹೇಳ್ತೀವಿ, ಭಗವಂತ ರಕ್ಷಣೆ ಮಾಡ್ಬಿಡು, ಮಗು ರಕ್ಷಣೆ ಮಾಡು, ನನ್ನ ಯಜಮಾನರ ರಕ್ಷಣೆ ಮಾಡು, ನಮ್ಮ ಕುಟುಂಬದ ರಕ್ಷಣೆ ಮಾಡು, ನಮ್ಮ ಸ್ನೇಹಿತರ ರಕ್ಷಣೆ ಮಾಡು. ಬರೀ ಕೇಳ್ತಾನೆ ಇರ್ತೀವಿ ನಾವು ಅಲ್ವಾ. ಆದ್ರೆ ನಾವ್ ಇನ್ ಮುಂದೆ ಏನ್ ಮಾಡ್ಬೇಕು, ಭಗವಂತನನ್ನ ಹೊಗಳ್ತಾ ಇರ್ಬೇಕು. ಹಾಗೆ ಭಗವಂತನಿಗೆ ಕೊಡ್ತಾ ಇರ್ಬೇಕು. ಭಗವಂತನನ್ನ ನಾವು ಸ್ಮರಣೆ ಮಾಡ್ತಾ ಇರ್ಬೇಕು. ಇದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ. ಅದಕ್ಕೋಸ್ಕರ ಕೃಷ್ಣ ಕಾನ್ಶಿಯಸ್ನೆಸ್ ಅನ್ನೋದು ಹೇಗಿದೆ ನೋಡಿ ಅಲ್ವಾ. ಪ್ರಭುಪಾದರು ನಮ್ಗೆ ಕೊಟ್ಟಂತ ಈ ಕೃಷ್ಣ ಕಾನ್ಶಿಯಸ್ನೆಸ್, ಕೃಷ್ಣ ಪ್ರಜ್ಞೆ ಅನ್ನೋದ್ರಿಂದ ನಾವು ಈ ಒಂದು ಗುಣಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ನಮ್ಗೆ ತುಂಬಾ ಸಹಾಯ ಆಗತ್ತೆ. ಆಮೇಲೆ ದೇವರು ಸ್ವಪರಿಪೂರ್ಣನಾದುದರಿಂದ ಅವನ ಯೋಗಕ್ಷೇಮದ ಪ್ರಶ್ನೆ ಉದ್ಭವಿಸುವುದಿಲ್ಲ. ಆದ್ದರಿಂದ ಯುಧಿಷ್ಠಿರ ಮಹಾರಾಜನು ಆ ಬಗ್ಗೆ ಪ್ರಶ್ನಿಸಲೇ ಇಲ್ಲ. ಇದಕ್ಕೆ ಮುಂಚೆ ಎಲ್ಲಾ ಕ್ಲಾಸಸ್ ಅಲ್ಲಿ ನಾವು ನೋಡಿದೀವಿ, ಯುಧಿಷ್ಠಿರ ಮಹಾರಾಜ ಏನೆಲ್ಲಾ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ದ್ವಾರಕಾ ನಗರಿಯಲ್ಲಿ ಎಲ್ರು ಚೆನ್ನಾಗಿದ್ದಾರಾ, ಉದ್ಧವ ಚೆನ್ನಾಗಿದ್ದಾರಾ, ಮತ್ತೆ ಅಲ್ಲಿರಂತ ಅವರ ಹೆಂಡತಿಯರು ಚೆನ್ನಾಗಿದ್ದಾರಾ, ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ, ಎಲ್ಲರನ್ನು ಕೇಳ್ತಾ ಇದ್ದಾರೆ ಹೊರತು ಭಗವಂತ ಚೆನ್ನಾಗಿದ್ದಾರಾ, ಭಗವಂತನ್ಗೆ ಏನು ಆಗ್ಲಿಲ್ವ ಅಂತ ಕೇಳಿದ್ರ ಇಲ್ವೇ ಇಲ್ಲ. ಯಾಕಂತ ಹೇಳಿದ್ರೆ ಯುಧಿಷ್ಠಿರ ಮಹಾರಾಜನಿಗೆ ಗೊತ್ತು ಕೃಷ್ಣ ಸ್ವಯಂ ಭಗವಾನ್ ಅಂತ ಹೇಳ್ಬಿಟ್ಟು, ಅದರಿಂದ ಅದರ ಪ್ರಶ್ನೆ ಉದ್ಭವನೇ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಭಗವಂತ ಇಲ್ಲಿ ಬಂದಿರೋದೇ ಲೀಲೆಗಳನ್ನ ತೋರಿಸೋದಕ್ಕೆ, ತನ್ನ ಕಾರ್ಯಗಳನ್ನ ಇಲ್ಲಿ ಮುಗಿಸ್ತಾರೆ ಮತ್ತೆ ಧಾಮಕ್ಕೆ ಹೊರಟೋಗ್ತಾರೆ. ಸೊ ಧರ್ಮಿಷ್ಠರು ಬಂದು ಸೇರುವ ಕೃಷ್ಣನ ನಿವಾಸ ಸ್ಥಳವಾದ ದ್ವಾರಕಾಪುರಿಯ ಬಗ್ಗೆ ಮಾತ್ರ ಕೇಳಿದನು. ಮತ್ತೆ ಕೃಷ್ಣನು ಧರ್ಮಿಷ್ಠರು ಸೇರುವ ಕಡೆಯಲ್ಲಿ ಮಾತ್ರ ನೆಲೆಸುತ್ತಾನೆ. ನೋಡಿ, ಕೃಷ್ಣ ಎಲ್ಲಿರ್ತಾರೆ, ಭಗವಂತ ಎಲ್ಲಿರ್ತಾರೆ ಅಂತ ಹೇಳ್ಬಿಟ್ಟು ನಾವು ಸದಾ ನೆನಪಿಸ್ಕೊಳ್ತಾ ಇರ್ಬೇಕು. ಭಾಗವತಂ ಕ್ಲಾಸ್ ನಡೀತಾ ಇದೆ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಪಕ್ಕದಲ್ಲಿ ಇಲ್ವಾ ಭಗವಂತ? ಹನುಮಾನ್ ಬಂದು ಕುತ್ಕೊಂಡಿರ್ತಾರೆ, ನಾರದ ಮಹರ್ಷಿ ಬಂದು ಕುತ್ಕೊಂಡಿರ್ತಾರೆ, ಸ್ವಯಂ ಭಗವಂತ ಬಂದು ಕಿವಿ ಕೊಡ್ತಾ ಇರ್ತಾರೆ. ಏನ್ ಮಾತಾಡ್ತಾ ಇದಾರೆ ಇವರು, ಕೃಷ್ಣ ಅಂತ ಇದಾರಲ್ಲ, ನನ್ ಬಗ್ಗೆ ಏನ್ ಮಾತಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಈ ಒಂದು ಕುತೂಹಲ ನಮ್ಮಲ್ಲಿ ಮಾತ್ರನೇ ಇಲ್ಲ, ಕೃಷ್ಣನಲ್ಲೂ ಕೂಡ ಖಂಡಿತ ಇರುತ್ತೆ. ಸೊ ಅದಕ್ಕೆ ಭಗವಂತ ಎಲ್ಲೆಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಾಹಂ ತಿಷ್ಟಾಮಿ ವೈಕುಂಠೇ ಯೋಗಿನಾಂ ಹೃದ್ದೇಶು ವಾ ತತ್ರ ತಿಷ್ಟಾಮಿ ನಾರದ ಯತ್ರ ಗಾಯಂತಿ ಮದ್ಭಕ್ತಃ. ಸೊ ಎಲ್ಲಿರ್ತಾರೆ ಭಗವಂತ, ಎಲ್ಲೆಲ್ಲಿ ತನ್ನ ಲೀಲೆಗಳನ್ನ ಕಥೆಗಳನ್ನ ಎಲ್ಲಿ ಹೇಳ್ತಾ ಇರ್ತಾರೆ ಅಲ್ಲೇ ಬಂದ್ಬಿಟ್ಟು ನೆಲೆಸ್ಬಿಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದ್ರಲ್ಲೂ ಭಗವಂತ ಯಾವಾಗ್ಲೂ ಭಕ್ತನ ಹೃದಯದಲ್ಲಿ ಸ್ಥಾನವನ್ನ ಪಡೆದಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸ್ಕೊಳ್ತಾ ಇದ್ದಾರೆ. ಸೊ ಹೀಗೆ ಸಂತೋಷವನ್ನ ನಾವು ಪಡಿಬೇಕಂತ ಹೇಳಿದ್ರೆ ಹೇಗೆ ಸಾಧ್ಯ? ಭಗವಂತನ ಗುಣಗಾನ ಮಾಡೋದ್ರಿಂದ ಮಾತ್ರ ಸಂಪೂರ್ಣ ಸಂತೋಷವನ್ನ ಪಡಿಲಿಕ್ಕೆ ಸಾಧ್ಯ ಆಗತ್ತೆ. ಹೀಗಾಗಿ ಮಾತ್ರ ನಮ್ಮ ಜೀವನ ಕೂಡ ಪರಿಪೂರ್ಣತೆಯನ್ನು ಹೊಂದಲಿಕ್ಕೆ ಸಾಧ್ಯ ಆಗತ್ತೆ. ಯುಧಿಷ್ಠಿರ ಮಹಾರಾಜನು ದ್ವಾರಕೆಯಲ್ಲಿರುವ ಧರ್ಮಿಷ್ಠ ಜನಗಳ ಬಗ್ಗೆ, ಅವರ ಧರ್ಮ ಕಾರ್ಯಗಳ ಬಗ್ಗೆ ತಿಳಿಯಲು ಕಾತರನಾಗಿದ್ದನು. ಸೊ ಹೀಗೆ ನಮ್ಮಲ್ಲಿ ಯಾವಾಗ್ಲೂ ಕೂಡ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕಾತರ ಇರಬೇಕು. ಯಾಕೆಂತ ಹೇಳಿದ್ರೆ ಭಗವಂತನಿಗೆ ಯಾವಾಗ್ಲೂ ಕೂಡ ಭಕ್ತರ ಬಗ್ಗೆ ತಿಳ್ಕೊಳ್ಳುವಂತ ಕಾತರ ಇರುತ್ತೆ. ಸೊ ನಾವು ಭಗವಾನ್ ಅಂತ ಒಂದು ವಿವರಣೆಗೆ ಪರಾಶರ ಮುನಿಗಳು ಹೇಳಿದಂತ, ಮತ್ತೆ ಭಾಗವತಂನಲ್ಲಿ, ಭಗವದ್ಗೀತೆಯಲ್ಲಿ, ಬ್ರಹ್ಮ ಸಂಹಿತೆಯಲ್ಲಿ ಎಲ್ಲೆಲ್ಲ ಕೊಟ್ಟಿದ್ದಾರಂತೆ ವಿವರಣೆಯನ್ನ ನೋಡಿದ್ವಿ. ಹಾಗೆ ಗೋವಿಂದ
ಅಂದ್ರೆ ಇಂದ್ರಿಯಗಳಿಗೆ ಗೋವುಗಳಿಗೆ ಆನಂದವನ್ನು ಕೊಡುವನು ಅಂತ ನಾವು ತಿಳ್ಕೊಂಡ್ವಿ. ಬ್ರಾಹ್ಮಣ ರಕ್ಷಣೆಯಲ್ಲಿ ಯಾವಾಗ್ಲೂ ಭಗವಂತ ಹೇಗೆ ತೊಡಗಿಸ್ಕೊಂಡಿರ್ತಾರೆ ಅಂತ ಅನೇಕ ಕಥೆಗಳಿದೆ. ಅದರಲ್ಲಿ ಒಂದು ಚಿಕ್ಕ ಒಂದು ಲೈನಲ್ಲಿ ಹೇಳ್ಬಿಡ್ತೀನಿ. ಏನಂದ್ರೆ ರಾಜಸೂಯ ಯಜ್ಞ, ಅಶ್ವಮೇಧ ಯಜ್ಞಗಳನ್ನ ಯಾವಾಗ ಯುಧಿಷ್ಠಿರ ಮಹಾರಾಜರು ಮಾಡೋದಿಕ್ಕೆ ನಿರ್ಧಾರ ಮಾಡ್ತಾರೆ, ಆಗ ಭಗವಂತ ಏನ್ ಸೇವೆ ತಗೊಳ್ತಾರೆ? ಬ್ರಾಹ್ಮಣರ ಪಾದಗಳನ್ನ ತೊಳೆಯುವಂತಹದ್ದು, ಬ್ರಾಹ್ಮಣರನ್ನ ಸ್ವಾಗತ ಮಾಡುವಂಥದ್ದು, ಬ್ರಾಹ್ಮಣರ ಒಂದು ಸೇವೆಯನ್ನ ಮಾಡುವಂತ ಸೇವೆಗಳನ್ನ ತಗೊಳ್ತಾರೆ. ಇದರಿಂದ ತೋರಿಸ್ತಾರೆ ಬ್ರಾಹ್ಮಣರ, ಅಥವಾ ಈಗ ಹೇಳ್ಬೇಕು ಅಂತ ಹೇಳಿದ್ರೆ ಭಕ್ತರ ಭಕ್ತರ ಒಂದು ಸೇವೆನಲ್ಲಿ, ವೈಷ್ಣವರ ಸೇವೆನಲ್ಲಿ ಭಗವಂತ ಹೇಗೆ ತೊಡಗಿಸ್ಕೊಳ್ಬೇಕು ಅಂತ ಭಗವಂತನೇ ಸ್ವಯಂ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಭಕ್ತವತ್ಸಲ. ಸೊ ಭಕ್ತವತ್ಸಲ ಅಂತ ಒಂದು ಪದಕ್ಕೆ ಎಷ್ಟೆಷ್ಟೋ ಕಥೆಗಳಿದೆ. ಸೊ ಕೇವಲ ಹೆಸರುಗಳನ್ನ ಹೇಳ್ಬಿಡ್ತೀನಿ, ಯಾಕಂದ್ರೆ ಸಮಯದ ಅಭಾವ ಇದೆ. ಸೊ ನಾವು ಪೂತನ ಒಂದು ಕಥೆನಲ್ಲಿ ನಾವು ನೋಡ್ಬೋದು, ಹೇಗೆ ತಾಯಿಯಾಗಿ ಬಂದು ಮೊಲೆ ಹಾಲನ್ನ ನೀಡಿದಕ್ಕೆ ಮಾತ್ರ ಆಕೆಗೆ ತಾಯಿಯ ಸ್ಥಾನವನ್ನ ನೀಡ್ಬಿಟ್ರು. ಗಜೇಂದ್ರನಿಗೆ ಯಾವುದೇ ವಿದ್ಯೆ ಇಲ್ಲ, ಆದ್ರೂ ಕೂಡ ಗಜೇಂದ್ರ ಕರೆದಿದ ತಕ್ಷಣ ಓಡ್ ಬಂದ್ರು. ಧ್ರುವ ಮಹಾರಾಜ, ಪ್ರಹ್ಲಾದ ಮಹಾರಾಜ, ಏನ್ ವಯಸ್ಸು ಅವ್ರದ್ದು, ಚಿಕ್ಕ ಬಾಲಕರು, ಅವರನ್ನ ರಕ್ಷಣೆ ಮಾಡೋದಕ್ಕೆ ಬಂದ್ರು. ಹಾಗೆ ಉಗ್ರಸೇನ, ಅವ್ರೆಲ್ಲ ಏನಾದ್ರೂ ಶೌರ್ಯ ಇದೆಯಾ? ಇಲ್ಲ. ಸೊ ಆದ್ರೂ ಕೂಡ ಉಗ್ರಸೇನನ ಜೊತೆಗೆ ತನ್ನ ಪೂರ್ತಿ ಜೀವನವನ್ನ ಆದಷ್ಟು ಸಮಯ ಅವ್ರ ಹತ್ರನೇ ಕಳೆದ್ರು. ಕುಚೇಲ, ಅವ್ರ ಹತ್ರ ಏನಾದ್ರು ಧನ ಇದೆಯಾ? ಅವ್ರ ಹತ್ರ ಏನಾದ್ರು ಒಳ್ಳೆ ಕೀರ್ತಿ ಪ್ರತಿಷ್ಠೆ ಏನಾದ್ರು ಇದೆಯಾ? ಇಲ್ಲ. ಆದ್ರೂ ಕೂಡ ಭಗವಂತ ತನ್ನ ಮಿತ್ರನ ಒಂದು ಸಹಾಯವನ್ನ ಹೇಗೆ ಮಾಡಿದ್ರು, ರಕ್ಷಣೆ ಹೇಗೆ ಮಾಡಿದ್ರು, ದರ್ಶನವನ್ನ ಹೇಗೆ ಕೊಟ್ರು ಅಂತ ನಾವು ನೋಡ್ಬೋದು. ಹಾಗೆ ಸೌಂದರ್ಯ ಇದ್ರೆ ಮಾತ್ರ ಭಗವಂತ ನಮ್ಗೆ ಏನಾದ್ರು ಒಲಿತಾರ? ಯಾವ ಮೇಕಪ್ ಮಾಡ್ಕೊಂಡು ಹೋಗ್ಬೇಕಾಗಿಲ್ಲ ಭಗವಂತನ ಮುಂದೆ. ಯಾವ ಮೇಕಪ್ ಬೇಕು, ಯಾವ ಒಂದು ಡೆಕೋರೇಷನ್ ಬೇಕು? ನಮ್ಗೆ ಭಕ್ತಿಯ ಡೆಕೋರೇಷನ್ ಬೇಕು. ಭಕ್ತಿ ಅನ್ನೋದನ್ನ ನಾವು ಆಭರಣವಾಗಿ ಧರಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ, ಕುಬ್ಜಳ ಹತ್ರ ಏನಾದ್ರು ಸೌಂದರ್ಯ ಇತ್ತಾ? ಇರ್ಲಿಲ್ಲ. ಆದ್ರೂ ಭಗವಂತ ಆಕೆಗೆ ದರ್ಶನವನ್ನು ಕೊಟ್ಟ, ತನ್ನ ಪ್ರೀತಿಯನ್ನ ತೋರಿಸಿದ್ರು. ಸೊ ಹೀಗೆ ಭಗವಂತ ತನ್ನ ಅನೇಕ ಒಂದು ರೀತಿಗಳಲ್ಲಿ ಭಕ್ತರ ಒಂದು ರಕ್ಷಣೆಯನ್ನ ಮಾಡ್ತಾ ಭಕ್ತವತ್ಸಲ ಅಂತ ಅನ್ನಿಸ್ಕೊಂಡ್ರು. ಸೊ ನಮ್ಮ ಒಂದು 2 ನಿಮಿಷ ಮುಗಿಯುತ್ತೆ. ಪ್ರಭು, ಇಟ್ಸ್ ಇಟ್ ಓಕೆ ಪ್ರಭು? 2 more minutes. ಓಕೆ ಮಾತಾಜಿ. ಥ್ಯಾಂಕ್ ಯು ಪ್ರಭು. ಸೊ ನಮ್ಮ ಕಲಿಯುಗದ ಗೋವಿಂದ, ನಮ್ಮ ಬಾಲಾಜಿ ಒಂದು ಚಿಕ್ಕ ಕಥೆ ಇಟ್ಕೊಂಡಿದ್ದ, ಹಾಗಾಗಿ ಅದನ್ನ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಯಾಕಂತ ಹೇಳಿದ್ರೆ, ನಾವು ಈಗ ತಾನೇ ಶಾಸ್ತ್ರದ ಪ್ರಕಾರ ಹೇಗೆ ಪ್ರಭುಪಾದರು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಜ್ಞಾನಾದ್ರಿ ಬೆಟ್ಟದ ಮೇಲೆ ಕುತ್ಕೊಂಡಿರಂತ ನಮ್ಮ ಬಾಲಾಜಿ ಅಂದ್ರೆ ಚಿಕ್ಕ ಬಾಲಕ, ಮತ್ತೆ ಅವರಿಗೆ ಕೊಡುವಂತ ಗೌರವದಿಂದ ಬಾಲಾಜಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಶ್ರೀನಿವಾಸನ ಕತೆ, ಶ್ರೀನಿವಾಸನಿಗೆ ದರ್ಶನಕ್ಕೆ ಹೋಗುವಾಗ ಎಲ್ಲರೂ ಕೂಡ ಗೋವಿಂದ 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 ಅಂತ ಹೋಗ್ತೀವಿ ಅಲ್ವಾ? ಸೊ ನಾವೆಲ್ಲರೂ ಕೇಳಿರ್ತೀವಿ ಗೋವಿಂದನ ನಾಮಾವಳಿಯನ್ನ, ನಾವು ಖಂಡಿತವಾಗ್ಲೂ ಎಲ್ಲರೂ ಕೇಳಿರ್ತೀವಿ ಅಲ್ವಾ? ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ. ಹೀಗೆ ತುಂಬಾ ಗೋವಿಂದ ನಾಮಾವಳಿಗಳಿದೆ. ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಸೊ ಆ ಗೋವಿಂದ 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 ಅಂತ ಎಲ್ಲರೂ ಕೂಡ ಕರೆದು ಆ ಭಗವಂತನನ್ನು ಒಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಇದರ ಹಿಂದೆ ಒಂದು ಚಿಕ್ಕ ಕಥೆ ಇದೆ. ಸೊ ನನಗೂ ಕೂಡ ಹೆಚ್ಚಿಗೆ ಗೊತ್ತಿರ್ಲಿಲ್ಲ. ಸೊ ಈಗೀಗ ತಿಳ್ಕೊಂಡಿದ್ದೀನಿ. ಸೊ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ತುಂಬಾ ಇಷ್ಟ ಪಡ್ತಾ ಇದ್ದೀನಿ. ಸೊ ಒಮ್ಮೆ ಅಗಸ್ತ್ಯ ಋಷಿಗಳು ತಮ್ಮ ಒಂದು ಆಶ್ರಮದಲ್ಲಿ ಅವರ ತಪಸ್ಸನ್ನ ಮಾಡ್ತಾ ಇರುವಾಗ, ನಮ್ಮ ಶ್ರೀನಿವಾಸ ಗೋವಿಂದ ಅಗಸ್ತ್ಯ ಋಷಿಗಳ ಬಳಿಗೆ ಬಂದು ದರ್ಶನವನ್ನು ಕೊಟ್ಟು ಒಂದು ಬೇಡಿಕೆ ಇಡ್ತಾರಂತೆ. ಅಗಸ್ತ್ಯ ಋಷಿಗಳೇ, ನೋಡಿ, ನಾನು ಸ್ವಯಂ ಭಗವಂತ, ನಾನು ಈ ಕಲಿಯುಗದಲ್ಲಿ ನಾನು ಅವತಾರ ಪಡೆದಿದ್ದೀನಿ. ಸೊ ಈ ಯುಗ ಮುಗಿಯೋವರೆಗೂ ಕೂಡ ನಾನು ಇಲ್ಲೇ ಇರ್ತೀನಿ. ಹಾಗಾಗಿ ನನಗೆ ಒಂದು ಸಹಾಯ ಬೇಕಾಗಿತ್ತು ಅಗಸ್ತ್ಯ ಋಷಿಗಳೇ. ನಿಮ್ದು ದೊಡ್ಡ ಗೋಶಾಲೆ ಇದೆಯಲ್ಲ, ನನಗೊಂದೇ ಒಂದು ಗೋ ಕೊಡ್ತೀರಾ ಅಂತ ಕೇಳ್ತಾರತ್ತೆ. ಸೊ ಅಗಸ್ತ್ಯ ಋಷಿಗಳು ಅವರನ್ನು ನೋಡಿ ಮುಗುಳ್ನಾಗ್ತಾ ಇರತ್ತೆ. ಭಗವಂತ ಸರ್ವ ಸೃಷ್ಟಿಕಾರಕ, ಲೋಕವನ್ನ ರಕ್ಷಣೆ ಮಾಡಂತ ಓ ಲೋಕನಾಥ, ನೀನ್ ನನ್ನ ಹತ್ರ ಬಂದಿದ್ಯಾ? ಸೊ ನನಗೆ ಗೊತ್ತಾಯ್ತು, ನೀನ್ ನನ್ನ ಭಕ್ತಿಯನ್ನ ನೀನು ಒಂದು ಪರೀಕ್ಷೆ ಮಾಡೋದಿಕ್ಕೆ ನನ್ನ ಮುಂದೆ ನೀನ್ ದರ್ಶನ ಕೊಟ್ಟಿದ್ಯಾ ಅಂತ ಗೊತ್ತಾಯ್ತು ಅಂತ ಅನ್ಕೊಂಡು ಅವ್ರು ಕೇಳ್ತಾರಂತೆ, ಸ್ವಾಮಿ ಅದೆಲ್ಲ ಏನೋ ಸರಿ, ಗೋ ಶಾಲೆ ಇದೆ, ನಾನ್ ಗೋವನ್ನ ಕೊಡ್ಬೋದು, ಆದ್ರೆ ನನಗೊಂದು ನಿಯಮ ಇದೆ. ಸೊ ಆ ನಿಯಮ ಏನಂತ ಹೇಳಿದ್ರೆ, ನೀನು ದಂಪತಿಯಾಗಿ ಬನ್ನಿ, ಲಕ್ಷ್ಮೀ ಮಾತೆಯನ್ನು ಕೂಡ ಕರ್ಕೊಂಡ್ ಬನ್ನಿ, ಆವಾಗ ನಾನ್ ನಿಮ್ಗೆ ಗೋದಾವನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅಗಸ್ತ್ಯ ಮಹರ್ಷಿಗಳು ಎಷ್ಟು ಬುದ್ಧಿವಂತರು ಅಂತ ಹೇಳಿದ್ರೆ, ಭಗವಂತನ ದರ್ಶನ ಒಂದೇ ಒಂದ್ಸಲ ಆದ್ರೆ ಅವ್ರಿಗೆ ತೃಪ್ತಿ ಆಗ್ಲಿಲ್ಲ. ಆವಾಗ ಮತ್ತೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ಪ್ಲಾನ್ ಮಾಡ್ತಾರೆ. ಅವರು ಹೇಳ್ತಾರೆ, ನೀವು ದಂಪತಿ
ದಂಪತಿಗಳಾಗಿ ಬನ್ನಿ, ಅವಾಗ ನಾನು ಗೋ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಗೋವಿಂದನಿಗೂ ಕೂಡ ನಗು ಬರುತ್ತೆ, ಆಯ್ತು ಹಾಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಹೋಗಿ ಪದ್ಮಾವತಿನ ಕಲ್ಯಾಣ ಮಾಡ್ಕೊಂಡು ಬರ್ತಾರೆ. ಸೊ ಇವ್ರು ಬರೋಷ್ಟರಲ್ಲಿ, ಇವ್ರು ಬಂದಾಗ ಭಗವಂತ ಮತ್ತೆ ಆ ಒಂದು ಆಶ್ರಮಕ್ಕೆ ಬರ್ತಾರೆ. ಆದ್ರೆ ಅಗಸ್ತ್ಯ ಮುನಿಗಳು ಇರೋದಿಲ್ಲ, ಯಾಕಂದ್ರೆ ಸಂಧ್ಯಾ ವಂದನೆಗೆ ಹೋಗಿರ್ತಾರೆ. ಅವ್ರು ಹೋಗಿ ಬರೋಷ್ಟರಲ್ಲಿ ಗೋವಿಂದ ಶ್ರೀನಿವಾಸ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರ ಶಿಷ್ಯರನ್ನೆಲ್ಲ ಕರೀತಾರೆ. ನೋಡಿ, ನಿಮ್ಮ ಗುರುಗಳು ಏನ್ ಮಾಡಿದ್ರು, ನನಗೆ ಒಂದು ಗೋ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಹಾಗಾಗಿ ನಾನು ದಂಪತಿ ಸಮೇತವಾಗಿ ಬರಕ್ ಹೇಳಿದ್ರು, ಅದಕ್ಕೆ ಪದ್ಮಾವತಿನ ಕೂಡ ಕರ್ಕೊಂಡ್ ಬಂದಿದ್ದೀನಿ, ಈಗ ನನಗೆ ಗೋದಾನ ಕೊಡಿ ಅಂತ ಹೇಳ್ತಾರೆ. ಆಗ ಅಲ್ಲಿರೋಂತ ಅವರ ಶಿಷ್ಯರು ಹೇಳ್ತಾರೆ, ತಡೀರಿ ಸ್ವಾಮಿ, ನಮ್ಮ ಗುರುಗಳು ಮಾತು ಕೊಟ್ಟಿರ್ತಾರೆ, ಹಾಗಾಗಿ ನಮ್ ಗುರು ಬರ್ಬೇಕು, ನಮ್ ಗುರುಗಳೇ ನಿಮ್ಗೆ ಅದನ್ನ ಕೊಡ್ತಾರೆ ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ನನಗೆ ಸಮಯ ಇಲ್ಲ, ನಾನು ಬೇಗ ಹೋಗ್ಬೇಕು, ನಿಮ್ಗೆ ಗೊತ್ತಿಲ್ವಾ, ನಾನು ಲೋಕರಕ್ಷಕ, ನಾನು ಆಪದ್ ಬಾಂಧವ, ನನಗೆ ಎಲ್ಲರೂ ಕರೀತಾ ಇರ್ತಾರೆ, ನನಗೆ ತುಂಬಾ ನಾನು ಬ್ಯುಸಿ ಆಗಿದ್ದೀನಿ, ಹಾಗಾಗಿ ನಾನು ಹೋಗ್ಬೇಕು, ಬೇಗ ಕೊಡಿ, ನಾನು ಬೇಗ ಹೊರಟೋಗ್ತೀನಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ನೀನು ಲೋಕನಾಥನಾಗಿರು, ನಿನಗೆ ಏನಾದ್ರೂ ಆಗಿರೋ ಪರವಾಗಿಲ್ಲ, ಎಲ್ಲಾ ವಿಶ್ವಗಳನ್ನ ಪಾಲನೆ ಮಾಡುವಂತ ಭಗವಂತನಾಗಿರು, ಆದ್ರೆ ನಾನು ನನ್ನ ಗುರುಗಳ ಒಂದು ಅಪ್ಪಣೆ ಪಡೀತೆ, ಅವರ ಆಜ್ಞೆ ಇಲ್ಲದೆ ನಾವು ದಾನ ಕೊಡೋದಕ್ಕೆ ಸಾಧ್ಯ ಆಗಲ್ಲ, ದಯವಿಟ್ಟು ಸ್ವಲ್ಪ ಕಾಯಿರಿ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಶ್ರೀನಿವಾಸನಿಗೂ ತುಂಬಾ ಅರ್ಜೆಂಟ್, ಅವರು ವಾಪಸ್ ಹೋಗ್ಲೇಬೇಕು. ಹಾಗಾಗಿ ಅವ್ರು ಹೇಳ್ತಾರೆ, ಸರಿ ನೀವು ಕೊಡೋದಿಲ್ವಾ, ನಿಮ್ ಗುರುಗಳು ಬೇರೆ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಅವ್ರಿಗೆ ಹೇಳ್ಬಿಡಿ ನಾನು ಬಂದಿದ್ದೆ ಗೋವುನ ಕೇಳೋದಕ್ಕೆ ಅಂತ ಬಂದಿದ್ದೆ, ಆದ್ರೆ ಅವ್ರು ಇಲ್ದೇ ಇರೋದ್ರಿಂದ ಬರೀ ಗೈಯಲ್ಲಿ ವಾಪಸ್ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಹಾಗಾಗಿ ಇವರು ಕೂಡ ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ, ಶಿಷ್ಯಂದ್ರು ಹೇಳ್ತಾರೆ, ಸರಿ ನಾವ್ ಹೇಳ್ತೀವಿ, ಆದ್ರೆ ನಾವು ಮಾತ್ರ ಕೊಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ದೃಢವಾಗಿ ಹೇಳ್ಬಿಡ್ತಾರೆ. ಸೊ ಹೀಗಾಗಿ ಗೋವಿಂದ ತನ್ನ ಪದ್ಮಾವತಿ ಜೊತೆಗೆ ಹಿಂದಿರುಗಿ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಅಗಸ್ತ್ಯ ಮಹರ್ಷಿಗಳು ಬರ್ತಾರೆ. ಸೊ ಹೋಗ ಅಲ್ಲಿರಂತ ಶಿಷ್ಯಂದ್ರೆ ಹೇಳ್ತಾರೆ, ನೋಡಿ ಈ ತರ ಶ್ರೀನಿವಾಸ ಪದ್ಮಾವತಿ ಮಾತೆ ಜೊತೆ ಬಂದಿದ್ರು, ಗೋವನ್ನ ಕೇಳಿದ್ರು, ನೀವಿಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ವಿ ಅಂತ. ಆಗ ಅಗಸ್ತ್ಯ ಮಹರ್ಷಿಗಳಿಗೆ ತುಂಬಾ ದುಃಖ ಆಗುತ್ತೆ. ಅಯ್ಯೋ, ನಾನು ಎಂತ ದುರಾದೃಷ್ಟ ಮಾಡ್ಬಿಟ್ಟಿದ್ದೀನೋ, ನಾನ್ ಭಗವಂತ ಸ್ವಯಂ ಬಂದಾಗ ನಾನ್ ದರ್ಶನ ಪಡಿಲಿಲ್ಲ, ಗೋವನ್ನು ದಾನ ಕೊಡ್ಲಿಲ್ಲ, ಎಂತ ಕೆಲ್ಸ ಆಗೋಯ್ತು ಅಂತ ಹೇಳ್ಬಿಟ್ಟು ಅವ್ರು ದುಃಖ ಪಡ್ತಾರೆ. ಕಡೆಗೆ ಏನ್ ಮಾಡ್ತಾರೆ, ಬೇಗ ಒಂದು ಗೋವನ್ನ ಹೋಗಿ ಗೋಶಾಲದಲ್ಲಿ ತಗೊಂಡು ಭಗವಂತ ಹೋಗಿರಂತ ದಾರಿನಲ್ಲಿ ಹಿಂದಕ್ಕೆ ಓಡ್ತಾರೆ. ಈ ಸ್ವಾಮಿ ಗೋವಿಂದ, ಸ್ವಾಮಿ ಗೋ ಇಂದ ಅಂತ ಹೇಳ್ತಾರೆ. ತೆಲುಗುನಲ್ಲಿ ಗೋ ಅಂತ ಹೇಳಿದ್ರೆ ಗೋಮಾತ, ಇಂದ ಅಂದ್ರೆ ತಗೋ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಗೋ ಇಂದ ಸ್ವಾಮಿ ಗೋವಿಂದ ಗೋವಿಂದ ಅಂತ ಕರಿತಾ ಹೋಗ್ತಾರೆ. ಜೋರಾಗಿ ಕರೀತಾರೆ. ಆದ್ರೆ ಭಗವಂತ ಮಾತ್ರ ಪದ್ಮಾವತಿ ಜೊತೆಗೆ ಹಿಂದೆ ತಿರುಗಿ ನೋಡೋದು ಇಲ್ಲ. ಸೊ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ, ಫಾಸ್ಟ್ ಬೇಗ ಹೋಗ್ತಾರೆ, ಜೋರಾಗಿ ಕರೀತಾರೆ, ಸ್ವಾಮಿ ಗೋವು ಇಂದ ಅಂತ ಹೇಳ್ತಾರೆ. ಆದ್ರೆ ಭಗವಂತ ತಿರುಗಿ ನೋಡೋದೇ ಇಲ್ಲ. ಇನ್ನು ಮುಂದಕ್ಕೆ ಹೋಗ್ತಾರೆ, ಇನ್ನು ಫಾಸ್ಟ್ ಆಗಿ ನಡೀತಾರೆ, ಇನ್ನ ಬೇಗ ಹೋಗ್ತಾರೆ, ಇನ್ನು ಜೋರಾಗಿ ಕರೀತಾರೆ, ಆದ್ರೆ ಮಾತ್ರ ಭಗವಂತ ತಿರುಗಿ ನೋಡೋದೇ ಇಲ್ಲ. ಕಡೆಗೆ ಯಾವಾಗ ಇನ್ನ ಹತ್ರ ಬಂದ್ಬಿಡ್ತಾ ಇದ್ದಾರೆ, ಸ್ವಾಮಿ ಗೋವಿಂದ ಗೋವು ಇಂದ ಅಂತ ಜೋರಾಗಿ ಹೇಳ್ತಾ, ಬೇಗ ಹೇಳ್ತಾ, ಗೋವು ಇಂದ ಅಂತ ಹೇಳ್ತಾ, ಗೋವಿಂದ ಸ್ವಾಮಿ ಗೋವಿಂದ ಅಂತ ಹೇಳ್ತಾ ಇರ್ತಾರೆ. ಸೊ ಈಗ ಭಗವಂತ ತಿರುಗಿ ಅಗಸ್ತ್ಯ ಮಹರ್ಷಿ ಕಡೆ ನೋಡ್ತಾರೆ. ಅವ್ರು ಕೇಳ್ತಾರೆ, ಮಹರ್ಷಿಗಳೇ ಬಂದ್ರಾ, ತಗೊಂಬಂದ್ರ ಅಂದ್ರೆ, ಸ್ವಾಮಿ ಇಷ್ಟೊತ್ತು ನೀವು ತಿರುಗಿ ನೋಡ್ಲಿಲ್ವಲ್ಲ ಸ್ವಾಮಿ, ಕೇಳಿಸ್ಲೇ ಇಲ್ವಾ, ನನ್ನ ಒಂದು ಆರ್ತನಾದ ಕೇಳಿಸ್ಲಿಲ್ವಾ ಅಂತ ಕೇಳ್ತಾರೆ. ಆಗ ಭಗವಂತ ಹೇಳ್ತಾರೆ, ಕೇಳಿಸ್ದಾಗ ಅಗಸ್ತ್ಯ ಮಹರ್ಷಿಗಳೇ, ನೀವು ಹೇಳಿದಂತ ಈ ಒಂದು ನನ್ನ ನಾಮ ಏನಿದೆ ಗೋವಿಂದ ಅಂತ ನನಗೆ ತುಂಬಾ ಖುಷಿ ಕೊಡ್ತು. 108 ಸಲ ನೀವು ನನ್ನ ನಾಮಾವಳಿಯನ್ನ ನೀವು ಆಲ್ರೆಡಿ ಹೇಳ್ಬಿಟ್ಟಿದ್ದೀರಾ. ಹಾಗಾಗಿ ಯಾರ್ಯಾರು ಈ ಗೋವಿಂದ ಅಂತ ಹೇಳ್ತಾರೆ ಅವ್ರಿಗೆಲ್ಲ ಮುಕ್ತಿಯನ್ನ ನಾನು ಪ್ರದಾನ ಮಾಡ್ಬಿಡ್ತೀನಿ. ನೀವು ಹೇಳಿದಂತ ಈ ಗೋವಿಂದ ನಾಮ ಏನಿದೆ, ಯಾರು ಗೋವಿಂದ ಅಂತ ಕರೀತಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಭಕ್ತಿಯನ್ನ ಮುಕ್ತಿಯನ್ನ ನಾನು ಪ್ರದಾನ ಮಾಡ್ಬಿಡ್ತೀನಿ. ಯಾವಾಗ ನಿನ್ನ ಈ ನಮ್ದು ನಾಮ ಗೋವಿಂದ ಅಂತ ಕರೀತಾರೆ, ಅವಾಗೆಲ್ಲ ನಿಮ್ಮ ಒಂದು ಹೆಸರು ನನಗೆ ಜ್ಞಾಪಕ ಬರ್ತಾ ಇರುತ್ತೆ. ಸೊ ಭಕ್ತರು ನಡೆಯೋವಾಗ್ಲಿ, ದರ್ಶನ ಮಾಡೋವಾಗ್ಲಿ, ಅಥವಾ ಏನೇ ಮಾಡೋವಾಗ ಈ ನಾಮವನ್ನ ಗೋವಿಂದ ಅಂತ ಯಾವಾಗ ಕರೀತಾರೆ, ಆಗ ನಾನು ಅವರಿಗೆ ಒಲಿತೀನಿ, ಅವರನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಗಸ್ತ್ಯ ಮಹರ್ಷಿಗಳಿಗೆ ಮಾತು ಕೊಡ್ತಾರೆ. ಸೊ ಈ ಕಥೆನೆ ಹೇಳ್ತಾ, ಆ ಗೋವಿಂದ ಅಂತ ಹೇಳ್ತಾ ನಾನು ಈ ನನ್ನ ಖಾಸಗಿ ವಿರಾಮವನ್ನ ತಗೊಳ್ತಾ ಇದ್ದೀನಿ. ಸೊ ನೀವೆಲ್ಲರಿಗೂ ಕೂಡ ಈ ಸ್ಟೋರಿ ತುಂಬಾ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ, ಆದ್ರೆ ನನಗೆ ಅಷ್ಟು ಗೊತ್ತಿರ್ಲಿಲ್ಲ. ಸೊ ಇದನ್ನ ಕೇಳಿ ನಾನು ತುಂಬಾ ಇನ್ಸ್ಪೈರ್ ಆಗಿ ನಾನು ನಿಮ್ಮ ಮುಂದೆ ಕೂಡ ಹೇಳ್ತಾ, ಎಲ್ಲರಿಗೂ ಗೋವಿಂದ ನಾಮವನ್ನ, ಈ ಗೋವಿಂದ ನಾಮಾವಳಿಯನ್ನ, ಭಗವಂತನ ಈ ಭಕ್ತಿನ ಎಲ್ಲರಿಗೂ ಹಂಚೋದಕ್ಕೆ ಒಂದು ಚಿಕ್ಕ ಕಿರು ಪ್ರಯತ್ನವನ್ನ ಮಾಡಿದ್ದೀನಿ. ಸೊ ಶ್ರೀಲ ಪ್ರಭುಪಾದ್ ಕಿ ಜೈ, ಗ್ರಂಥ ಶ್ರೀಮದ್ ಭಾಗವತಂ ಕಿ ಜೈ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಎಕ್ಸ್ಟ್ರಾ ಟೈಮ್. ಹರೇ ಕೃಷ್ಣ.